ಶುದ್ಧ ಜ್ಞಾನ ಸ್ವರೂಪ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿ ಜೀವ ಭಾವ ಅಜ್ಞಾನವನ್ನು ತೆಗೆದುಕೊಂಡು ನಂತರ ಎಲ್ಲದರಲ್ಲೂ ತಾನು ಪ್ರವೇಶಿಸಿದ ಅಂತ ಶ್ಲೋಕ ಹೇಳುತ್ತೆ ಅಂತ ಹೇಳ್ತಿದ್ದಾರೆ. ಏನು ಅಂತ ಹೇಳಿದ್ರೆ, ಶುದ್ಧ ಜ್ಞಾನ ಸ್ವರೂಪ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿ ಜೀವ ಭಾವ ಅಜ್ಞಾನವನ್ನು ತೆಗೆದುಕೊಂಡು ನಂತರ ಎಲ್ಲರಲ್ಲೂ ತಾನು ಪ್ರವೇಶಿಸಿದ. ಇದು ವಿಚಾರ. ಇಲ್ಲಿ ಮುಂದುವರೆದು ಹೇಳ್ತಿದ್ದಾರೆ, ಜೀವಾತ್ಮನು ಜಡದಿಂದ ಭಿನ್ನವಾದ ಚೈತನ್ಯವಾದುದರಿಂದ ಜಡದೇಹದ ಸರ್ವ ದೋಷ ಮತ್ತು ಸರ್ವ ವ್ಯವಹಾರವನ್ನು ತನ್ನ ಶಕ್ತಿಯಿಂದಲೇ ಪ್ರಚೋದಿಸುವುದಾದರೆ ಜಡತತ್ವ ಯಾವುದೇ ವಿಕಾರವು ಜೀವಾತ್ಮನನ್ನು ಸ್ಪರ್ಶಿಸದು. ಅಂದರೆ ಜೀವಾತ್ಮವು ತಾನು ಪ್ರತ್ಯೇಕವಾಗಿಯೇ ಉಳಿದು ಎಲ್ಲವನ್ನೂ ಹರಿಯಬಲ್ಲ ಜ್ಞಾನವು ಪಡೆದಿರುತ್ತದೆ. ಮುಂದುವರೆದು ಇಲ್ಲಿ ಹೇಳ್ತಿದ್ದಾರೆ, ಶಿಷ್ಯ ವೇದಾಂತ ಕರ್ತೃ ಹಾಗೂ ಅದನ್ನು ವಿಶ್ವಾಸಿಸಿ ಬೋಧಿಸುವ ಗುರುಗಳು ಜೀವಾತ್ಮನನ್ನು ಜಡವೆಂದೇ ನಂಬಿದ್ದಾರೆ. ಮನಸ್ಸು ಬುದ್ಧಿ ಮುಂತಾದವುಗಳ ಸಂಯೋಗದಿಂದ ಅವುಗಳಲ್ಲಿ ಜ್ಞಾನ ಉಂಟಾಗುವುದಾಗಿಯೂ ಅವರ ವಾದ. ಆದ್ದರಿಂದಾಗಿ ಮನಸ್ಸು ಬುದ್ಧಿ ಮುಂತಾದವನ್ನೇ ಚೈತನ್ಯವೆಂದು ಒಪ್ಪಬೇಕು. ಈ ಸಮರ್ಥನೆಯಿಂದ ಅದ್ವೈತ ಸಿದ್ಧಾಂತದ ಕುರುವೇ ಇರುವುದಿಲ್ಲ. ಆದರೆ ಯಥಾರ್ಥವೇ ಬೇರೆಯಾಗಿದೆ. ಸುಖ ದುಃಖ ಕೋಪ ತಾಪ ನೋವು ನಲಿವುಗಳ ತಿಳುವಳಿಕೆ ಸ್ವಯಂ ಜೀವಾತ್ಮನಿಗಿದೆ. ಇನ್ನು ಈ ಜೀವಿಗೆ ಪ್ರತಿಬಿಂಬವೆಂದು ಹೇಳುವುದು ಸಂಭವವಾಗಿ ಕಾಣುವುದಿಲ್ಲ. ಮತ್ತು ಈಶ್ವರನು ಪ್ರತಿಬಿಂಬವಾಗಿದ್ದಾನೆ ಎನ್ನುವುದಾದರೆ ಈ ಪ್ರತಿಬಿಂಬವು ಹೇಗೆ ಫಲ ಕೊಡುವುದು? ಒಂದು ವೇಳೆ ಬಿಂಬದಲ್ಲಿ ಜ್ಞಾನ ಎಂದು ತಿಳಿದಿದ್ದರೆ ಸಮಾಧಾನಕರ ಆಗಲಿಲ್ಲ. 7 ಅವಸ್ಥೆಗಳಿಂದ ಜ್ಞಾನವೆಂದು ನಂಬಿರುವ ಅವುಗಳಲ್ಲಿಯೂ ಪ್ರತಿಬಿಂಬ ಛಾಯೆ ನೆರಳನ್ನೇ ಆಶ್ರಯಿಸಿದ್ದಾರೆ. ಅಂತಃಕರಣ ರಹಿತ ಆತ್ಮದಲ್ಲಿ ಜ್ಞಾನವಿಲ್ಲ. ಅಂತಃಕರಣ ಸಂಬಂಧದಿಂದಲೇ ಜ್ಞಾನ ಎಂದು ವಾದವನ್ನು ಸಮರ್ಥಿಸುತ್ತಾರೆ. ಒಂದು ವೇಳೆ ಅಂತಃಕರಣದ ಪೂರ್ವದಲ್ಲಿ ಆತ್ಮ ಜ್ಞಾನರಹಿತವಾಗಿದ್ದರೆ ಆಗ ಅಂತಃಕರಣವೇ ಜ್ಞಾನ ಸ್ವರೂಪ ಚೈತನ್ಯ ಎಂಬುದು ಖಚಿತವಾಗುತ್ತದೆ. ಹಾಗಾದರೆ ಯಾವುದನ್ನು ಶುದ್ಧ ಬ್ರಹ್ಮವೆಂದು ತಿಳಿಯುತ್ತೀರಿ? ಒಂದು ವೇಳೆ ಅಂತಃಕರಣವೇ ಚೈತನ್ಯವಾದಲ್ಲಿ ಅದ್ವೈತ ಮಿಥ್ಯೆಯಾಗಿದೆ, ದ್ವೈತ ಸತ್ಯವಾಗುತ್ತದೆ. ಅಂತಃಕರಣವನ್ನು ಜಡವೆಂದು ನಿರ್ಣಯಿಸಿದ್ದಲ್ಲಿ ಅದರ ಸಂಬಂಧದಿಂದ ಜೀವಿಗೆ ಜ್ಞಾನ ಉಂಟಾಗುವ ಸಂಭವವಿಲ್ಲ. ಶುದ್ಧ ಚೈತನ್ಯವು ಜ್ಞಾನರಹಿತ ಎಂದು ತಿಳಿದಿದ್ದಲ್ಲಿ ಅದನ್ನು ಸಚ್ಚಿದಾನಂದವೆಂದು ಹೇಗೆ ನಂಬುವುದು? ವಿಚಾರ ಸಾಗರದ 4ನೇ ತರಂಗದಲ್ಲಿ 7 ಅವಸ್ಥೆಗಳ ಬಗ್ಗೆ ತಿಳಿಸುವಾಗ ಅಹಂ ಬ್ರಹ್ಮ ಎಂಬ ಜ್ಞಾನವು ಪ್ರತಿಬಿಂಬವೆಂದು ಒಪ್ಪಿಕೊಂಡಿರುವರು, ಆತ್ಮವನ್ನು ಪ್ರತ್ಯೇಕಿಸಿರುವರು. ಆದರೆ ಚೈತನ್ಯ ಪ್ರತಿಬಿಂಬವನ್ನೇ ಚೈತನ್ಯ ಎಂದು ಅವರು ನಂಬಿದ್ದಾಯಿತು. ತರ್ಕ ಸಂಗ್ರಹದಲ್ಲಿ ಜ್ಞಾನ ಅಧಿಕರಣ ಜ್ಞಾನವನ್ನು ಅಜ್ಞಾಪಿಸಬಲ್ಲ ಹತೋಟಿಯಲ್ಲಿಡಬಲ್ಲಂತಹ ಶಕ್ತವಾದುದೇ ಆತ್ಮ ಎನ್ನುವರು. ಜೈನ ಪಂಥೀಯರು ಜ್ಞಾನ ಅಥವಾ ತಿಳುವಳಿಕೆಯುಳ್ಳದ್ದನ್ನು ಜೀವ ಎನ್ನುವರು. ನ್ಯಾಯಸೂತ್ರದಲ್ಲಿ ಆತ್ಮವೆಂದರೆ ತಿಳುವಳಿಕೆ ಎನ್ನುವರು. ತೈತಿರಿಯೋಪನಿಷತ್ತುವಿನಲ್ಲಿ ಉಪನಿಷತ್ ಬ್ರಹ್ಮಾಂಡದಲ್ಲಿ ಉಪನಿಷತ್ತಿನಲ್ಲಿ ಶುದ್ಧ ಜ್ಞಾನವೇ ಸ್ವರೂಪವೇ ಬ್ರಹ್ಮ ಎನ್ನುವರು. ವಿಚಾರ ಸಾಗರದ ಪ್ರಥಮ ಪದ್ಯದಲ್ಲಿ ಪ್ರಕಾಶ ರೂಪಕವೆಂದು ಆತ್ಮಬೋಧ ಉಪನಿಷತ್ತಿನಲ್ಲಿ ಪ್ರಕಾಶ ಹಾಗೂ ಸ್ವಯಂ ಜ್ಞಾನವು ಆತ್ಮವೇ ಎಂದು ತಿಳಿಸಿದ್ದಾರೆ. ಮೇಲಿನ ಈ ಎಲ್ಲ ಹೇಳಿಕೆಗಳಿಂದ ಚೈತನ್ಯ ಜೀವಿಗೆ ಕೆಲವೆಡೆ ಜ್ಞಾನ ಸ್ವರೂಪವೆಂದು ಕೆಲವೆಡೆ ಅಜ್ಞಾನದ ಸ್ವರೂಪ ಜಡವೆಂದು ತಿಳಿದು ಬರುತ್ತದೆ. ಆದರೆ ಒಮ್ಮತವಿಲ್ಲ ಎಂಬುದು ಸ್ಪಷ್ಟ. ನಮ್ಮ ಹೇಳಿಕೆಯಿಂದಲೇ ಹಿಂದಣ ತಮ್ಮಗಳ ಮಾತು ಖಂಡಿಸಲ್ಪಡುತ್ತದೆ. ಛಂದೋಗ್ಯ ಉಪನಿಷತ್ತಿನಲ್ಲಿ ಸ್ಥಾವರ ಜಂಗಮ ಎಲ್ಲ ಜಗತ್ತು ಬ್ರಹ್ಮರೂಪ ಎಂದಿದ್ದಾರೆ.
ಬೃಹನ್ಯಾಧಾರಣ ಉಪನಿಷತ್ತಿನಲ್ಲಿ ಪ್ರಪಂಚವೆಲ್ಲವೂ ಬ್ರಹ್ಮರೂಪ, ಬ್ರಹ್ಮವನ್ನುಳಿದು ಯಾವ ವಸ್ತುವೂ ಇಲ್ಲ, ಎಲ್ಲವೂ ಬ್ರಹ್ಮವೇ ಎಂದಿದ್ದಾರೆ. ಎಲ್ಲವೂ ಬ್ರಹ್ಮರೂಪವಾಗಿದ್ದರೆ ಬ್ರಹ್ಮರೂಪವಾದ ಎಲ್ಲರೂ ಜ್ಞಾನಿಗಳೇ ಆಗಿದ್ದಾರೆ. ಯಾರಿಗೆ ತಿಳುವಳಿಕೆ ನೀಡಲು ಈ ವೇದಾದಿ ಗ್ರಂಥಗಳು ರಚಿಸಲ್ಪಟ್ಟವು? ಅವರಲ್ಲಿಯೇ ಕೆಲವರು ಪ್ರಪಂಚವೆಂಬುದೇ ಇಲ್ಲವೆನ್ನುವರು ಮತ್ತು ಕೆಲವರು ಪ್ರಪಂಚವೇ ಬ್ರಹ್ಮಸ್ವರೂಪ ಎನ್ನುವರು. ಈ ಬಗೆ ಬೋಧನೆಗಳು ಬಹಳಷ್ಟು ಸಂಶಯಗ್ರಸ್ತವಾಗಿಯೇ ಉಳಿದು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿಯಲಾಗದೆ ಅಜ್ಞಾನದಲ್ಲೇ ತೊಳಲಾಡುವಂತೆ ಮಾಡುತ್ತದೆ. ಈ ಬಗ್ಗೆ ತಿಳಿಯ ಹೇಳಲೇಬೇಕಾದ ಪಂಡಿತರು ಸಹ ಗ್ರಂಥಗಳ ಬಗ್ಗೆ ಸರಿಯಾಗಿ ತಿಳಿಯದೆ ಖಚಿತ ಅಭಿಪ್ರಾಯ ಹೊಂದಿರದೆ ಬಿಳಿ ಪಾಠದಂತೆ ತಮ್ಮ ಗ್ರಂಥಗಳಲ್ಲಿ ಏನು ಬರೆದಿದೆಯೋ ಅದನ್ನೇ ಜನತೆಗೆ ಹೇಳುವ ಮಹಾನ್ ಪಂಡಿತರಾಗಿದ್ದಾರೆ. ಸಂಶಯವನ್ನು ನಿವಾರಿಸುವ ಬದಲಿಗೆ ಮತ್ತಷ್ಟು ಅನುಮಾನಗಳನ್ನು ಹೆಚ್ಚಿಸುತ್ತಾರೆ. ಪಾಪ, ಅವರನ್ನು ಹೇಳಿ ಪ್ರಯೋಜನವಿಲ್ಲ. ಅವರು ಅಧ್ಯಯನ ಮಾಡುವ ಗ್ರಂಥಗಳು ಅಂಥವು ಹಾಗೂ ಬೋಧಿಸುವ ಗುರುಗಳು ಅಂಥವರು. ಜಾಗೃತ ಅವಸ್ಥೆಯ ಜ್ಞಾನವು ಬಹಿರ್ಗತವಾಗಿ ಅದರ ಪ್ರತ್ಯೇಕ ಜ್ಞಾನ ಜೀವಾತ್ಮನಿಗಿದೆ. ಸ್ವಪ್ನಾವಸ್ಥೆಯಲ್ಲಿ ಕಾಣಬಲ್ಲ ವಸ್ತುಗಳ ಬಗೆಗೂ ಜೀವಾತ್ಮನಿಗೂ ತಿಳುವಳಿಕೆ ಇದೆ. ಸುಷುಪ್ತಾವಸ್ಥೆಯಲ್ಲಿಯೂ ಎಲ್ಲ ಇಂದ್ರಿಯಗಳ ಅಂತಃಕರಣ ಹಾಗೂ ಜಗತ್ತಿನ ವ್ಯವಹಾರಗಳು ಲೀನವಾಗಿದ್ದು ತನ್ನ ಜಗತ್ತಿನ ಭಾವದ ಜ್ಞಾನ ಸ್ವಯಂ ಜೀವಾತ್ಮನಿಗೆ ಇರುತ್ತದೆ. ಅಂದರೆ ತ್ರಿಕಾಲ ಅವಸ್ಥೆಯಲ್ಲೂ ಜೀವಾತ್ಮನಿಗೆ ಜ್ಞಾನದ ತಿಳುವಳಿಕೆ ಇರುವುದು ಸ್ಪಷ್ಟವಾಯಿತು. ಮತ್ತೆ ಅಂತಹ ಜೀವಾತ್ಮನನ್ನು ಜಡ ಎಂದು ಹೇಗೆ ತಿಳಿಯುವುದು? ಒಂದು ಉದಾಹರಣೆಯನ್ನು ಗಮನಿಸೋಣ. ಒಂದು ಠಾಣೆಯ ಮುಂದೆ ಸಿಪಾಯಿಯೊಬ್ಬ ಕಾವಲು ಕಾಯುತ್ತಿರುತ್ತಾನೆ. ಆತನ ಅಧಿಕಾರಿಯು ಬಂದು ರಾತ್ರಿ 12 ಗಂಟೆಗೆ ಸರಿಯಾಗಿ ಈ ಠಾಣೆಯ ಮುಂದೆ ಮನುಷ್ಯರು ಯಾರಾದರೂ ಹೋದರೆ ಎಂದು ಕೇಳುವರು. ಸಿಪಾಯಿಯು ರಾತ್ರಿ 12 ಗಂಟೆಗೆ ಈ ಕಡೆ ಯಾರೂ ಬರಲಿಲ್ಲ ಎಂದು ತಿಳಿಸುವನು. ನೀನು ಆ ವೇಳೆಯಲ್ಲಿ ಮಲಗಿದ್ದು ಅವರು ಬಂದು ಹೋಗಿದ್ದು ನಿನಗೆ ತಿಳಿಯಲಿಲ್ಲವೋ ಏನೋ ಎಂದು ಅಧಿಕಾರಿಯು ಪ್ರಶ್ನಿಸಿದಾಗ, ನಾನು ಮಲಗಿದ್ದರೆ ಈ ಕಡೆ ಯಾರೂ ಬಂದಿಲ್ಲವೆಂದು ಸ್ಪಷ್ಟವಾಗಿ ಹೇಗೆ ಹೇಳಬಲ್ಲೆ? ನಾನು ಆಗ ಮಲಗಿಯೂ ಇರಲಿಲ್ಲ, ಆ ಸಮಯದಲ್ಲಿ ಯಾರು ಬರಲೂ ಇಲ್ಲ ಎಂದು ಸಿಪಾಯಿಯು ತಿಳಿಸುವನು. ಆಗ ಅಧಿಕಾರಿಗೆ ನಂಬಿಕೆ ಹುಟ್ಟಿತು. ಹಾಗೆಯೇ ಸುಷುಪ್ತ ಅವಸ್ಥೆಯಲ್ಲಿಯೂ ಜೀವಾತ್ಮನು ಎಚ್ಚರವಾಗಿಯೇ ಇದ್ದು ಎಲ್ಲವನ್ನು ಗ್ರಹಿಸಬಲ್ಲದ್ದಾಗಿದೆ. ಜಾಗೃತ ಹಾಗೂ ಸುಷುಪ್ತ ಅವಸ್ಥೆಯಲ್ಲಿಯೂ ಅದು ತನ್ನ ಗ್ರಹಿಕೆಯನ್ನು ಕಳೆದುಕೊಂಡಿಲ್ಲ. ಅಂದರೆ ಜೀವಾತ್ಮವು ಜ್ಞಾನ ಸ್ವರೂಪವೇ ಆಗಿದೆ ಎಂಬುದು ನಿಸ್ಸಂಶಯ. ಈ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ. ಧನ್ಯವಾದಗಳು. ಇವತ್ತಿನ ಒಂದು ವಿಚಾರವನ್ನ ಸಬ್ಜೆಕ್ಟ್ ವಿಷಯ ದುಃಖದಾಯಿ ಮಹಾರಾಷ್ಟ್ರ ಚೋಡೋ. ದುಃಖದಾಯಿ, ಈ ಮಾಯಾ ಮೋಹಗಳು ದುಃಖದಿಂದ ಕೂಡಿದವೆ, ಇವುಗಳನ್ನ ಬಿಡಿ ಅಂತ ಒಂದು ರಮೈನಿ 84. ಜೆ ಎ ಜಿಯರ ತೈ ಆಪನೆ ದುಃಖ ಹಿ ಸುಮಾರ ಜೆ ಹಿ ದುಃಖ ವ್ಯಾಪಿ ರಹ ಸಂಸಾರ. ಅರ್ಥ ಹೇಳ್ತಾ ಇದ್ದಾರೆ, 3 ವಿಧವಾದ ದುಃಖಗಳು ಇದಾವೆ ಪ್ರಪಂಚದಲ್ಲಿ. ಎಲ್ಲಾ ಪ್ರಾಣಿಗಳಿಗೂ, ಮನುಷ್ಯನು ಮೊದಲುಗೊಂಡು ಎಲ್ಲಾ ಪ್ರಾಣಿಗಳಿಗೂ 3 ವಿಧವಾದ ದುಃಖ ಇದೆ. ದೈಹಿಕ ದುಃಖ, ದೈವಿಕ ದುಃಖ, ಭೌತಿಕ ದುಃಖ. ದೈಹಿಕ ದುಃಖ ಯಾವುದು ಅಂದ್ರೆ ದೇಹಕ್ಕೆ ಕಾಯಿಲೆ ಕಸಾಲೆಗಳು ಮತ್ತು ಚಿಂತೆಗಳಿಂದ ದೇಹನು ಸೊರಗಿ ಹೋಗುತ್ತೆ. ಇನ್ನು ಕಾಯಿಲೆಯಿಂದನೂ ದೇಹ ಸೊರಗಿ ಹೋಗುತ್ತೆ, ಶಿಥಿಲವಾಗುತ್ತೆ. ಇದೆಲ್ಲ ದೈಹಿಕ ದುಃಖ. ಅಂದ್ರೆ ದೈಹಿಕ ಅಂದ್ರೆ ದೇಹದಿಂದ ಉಂಟಾಗತಕ್ಕಂಥ ದುಃಖ. ಇನ್ನು ದೈವಿಕ ದುಃಖಗಳು ಯಾವುದು ಅಂತ ಅಂದ್ರೆ ಅತಿವೃಷ್ಟಿ, ಅನಾವೃಷ್ಟಿ, ಪ್ರಕೃತಿಯಿಂದ.
ಅದಕ್ಕೆ ದೈವ ಅಂತ ಹೇಳ್ತಾ ಇದ್ದಾರೆ. ಅತಿವೃಷ್ಟಿ ಅಂದರೆ ಸಾಕಷ್ಟು ಮಳೆ ಬಂದ್ಬಿಡೋದು, ಹೆಚ್ಚಾಗಿ ಮಳೆ ಬಂದು ಇವಾಗೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲ ಆ ರೀತಿ ಆ ಕಡೆ ಎಲ್ಲ ಅತಿವೃಷ್ಟಿ. ಅನಾವೃಷ್ಟಿ ಅಂದರೆ ಮಳೆ ಬರ್ದೇನೆ ಇರೋದು. ಮೊದಲೆಲ್ಲ ಈ ಕೋಲಾರದ ಭಾಗ ಮಳೆನೇ ಬೀಳ್ತಾ ಇರಲಿಲ್ಲ, ನೀರಿಗೆ ಹಾಹಾಕಾರ ನಾವು ಕೇಳಿದ್ವಿ ಅಲ್ವರಾ, ಮಳೆನೇ ಬೀಳ್ತಾ ಇಲ್ಲ. ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈಗ, ನೀರು ಸಿಗೋ ಹಾಗೆ, ಕುಡಿಯೋ ನೀರು ಸಿಗೋ. ಹೀಗಾಗಿ ಇದು ದೈವಿಕ ದುಃಖ. ಅದು ಯಾರು ಅನುಭವಿಸೋದು? ಮನುಷ್ಯನೇ ಅನುಭವಿಸೋದು. ಅನಾವೃಷ್ಟಿ ಮನುಷ್ಯನಿಗೆ ತೊಂದರೆ ಆಗೋದು, ಪ್ರಾಣಿಗಳಿಗೆ ತೊಂದರೆ ಆಗೋದು. ಮನುಷ್ಯನಿಗೂ ತೊಂದರೆ ಆಗುತ್ತೆ, ಪ್ರಾಣಿಗಳಿಗೂ ತೊಂದರೆ. ಕೊಚ್ಕೊಂಡು ಹೋಗ್ಬಿಟ್ರೆ ಪ್ರಾಣಿಗಳು ಸಮೇತ ಕೊಚ್ಕೊಂಡು ಹೋಗ್ಬಿಡ್ತವೆ, ಮನುಷ್ಯ ಸಮೇತ ಕೊಚ್ಕೊಂಡು ಹೋಗ್ಬಿಡ್ತಾನೆ. ಇದು ದೈವಿಕ ದುಃಖ. ಮತ್ತು ಭೌತಿಕ ದುಃಖ ಬೇರೆ ಪ್ರಾಣಿಗಳ ಮೂಲಕ ದುಃಖ ಆಗೋದು, ಪ್ರಾಣಿಗಳಿಂದನೇ ದುಃಖ ಆಗೋದು, ಜೀವಿಯಿಂದ ಜೀವಿಗೆ ದುಃಖ. ಇವಾಗ ಕಪ್ಪೆ ಅನ್ಕೊಂಡ್ರೆ ಹಾವು ಬಿಡುತ್ತಾ? ತಿನ್ನಾಕ್ಬಿಡುತ್ತೆ. ಅದೇ ರೀತಿ ಹಾವು ಮನುಷ್ಯನ ಕಚ್ಬಿಟ್ರೆ ದುಃಖ. ಹೀಗೆ ಪರಸ್ಪರ ಇದೆಲ್ಲ ಬೇರೆ ದೇಹದಿಂದ ಆಗತಕ್ಕಂಥ ದುಃಖಗಳು. ಇದು 3 ವಿಧದ ದುಃಖಗಳು. ಈ ಮತ್ತು ಜಡ ಪದಾರ್ಥಗಳಿಂದ ದುಃಖ ಉಂಟಾಗುತ್ತೆ. ಯಾವುದು? ಆಹಾರ, ಇವೆಲ್ಲವೂ ಜಡ ಪದಾರ್ಥಗಳು. ನಮಗೆ ಶಕ್ತಿಯನ್ನ ಕೊಟ್ಟರೂ ಸಹ ಅವುಗಳಲ್ಲಿ ಅರಿವಿನ ಶಕ್ತಿ ಇಲ್ಲ. ಅನ್ನದಲ್ಲಿ ಅರಿವಿನ ಶಕ್ತಿ ಇಲ್ಲ. ಅನ್ನದಲ್ಲಿ ಅರಿವಿನ ಶಕ್ತಿ ಇದೆಯಾ? ಇಲ್ಲ. ಭೌತಿಕ ದುಃಖ ಅಂದ್ರೆ ಇನ್ನೊಂದು ಸ್ವಲ್ಪ ಇವಾಗ ನನಗೆ ಸ್ಕೂಟರ್ ಸಿಕ್ಲಿಲ್ಲ ಅಂದ್ರೆ ಅದು ದುಃಖ ಇರ್ತಾನೆ, ಅದು ಭೌತಿಕತೆನೆ. ಅದು ಸ್ಕೂಟ್ರು ಸಿಕ್ಲಿಲ್ಲ ಅಂದ್ರೆ ಎಲ್ಲಿಗೆ? ನನಗೆ ಅನುಕೂಲ ಇದೇ ಆಗ್ಲಿಲ್ಲ. ಮಾನಸಿಕ ಚಿಂತೆ ಅಂತ ಹೇಳಿದ್ವಲ್ಲ, ಭೌತಿಕ ಬರಲ್ಲ ಅದು. ಮಾನಸಿಕ ಚಿಂತೆ. ನನಗೆ ಸಿಗ್ಲಿಲ್ವೇ ವಸ್ತು ಅಂತೇಳಿ ಹೇಳೋದು ಮಾನಸಿಕವಾದ ಅದು ಚಿಂತೆ. ನನ್ನ ವಸ್ತು ಸಿಕ್ಲಿಲ್ವೇ, ಆ ವಸ್ತು ಸಿಕ್ಲಿಲ್ವೇ, ಮಾನಸಿಕ ಚಿಂತೆ. ದೈಹಿಕ ಭೌತಿಕ ಅಲ್ಲ, ಭೌತಿಕ ದೈಹಿಕ. ನನ್ನ ದೇಹಕ್ಕೆ ಚಿಂತೆ ಆಗ್ತಾ ಇರೋದು ಅದು ಭೌತಿಕ. ಬೇರೆ ದೇಹಗಳಿಂದ ಬರತಕ್ಕಂಥ ದುಃಖಕ್ಕೆ ಭೌತಿಕ. ಯಾರು ಹೇಳುವಲ್ಲ 5 ಭೂತ ಸೇರಿ ಒಂದು ದೇಹವಾಗಿದೆ ಅಂತ. ಅಂದ್ರೆ ಪಂಚಭೂತಗಳು ಸೇರಿ ಒಂದು ದೇಹ ನಿರ್ಮಾಣ ಆಗ್ತದೆ. ಯಾವ್ಯಾವುದು ಪಂಚಭೂತಗಳು? ಆಕಾಶ, ಅಗ್ನಿ, ಜಲ, ವಾಯು, ಪೃಥ್ವಿ. ನೋಡಿ, ಈ ದೇಹ ಅನ್ನದಿಂದ ಆಗಿದೆ. ಅನ್ನ ಯಾವುದರಿಂದ ಉಂಟಾಗುತ್ತೆ? ಭೂಮಿ ಮೇಲೆ ಉತ್ಪತ್ತಿ ಆಗುತ್ತೆ. ಅನ್ನ ಉತ್ಪತ್ತಿ ಆಗಕ್ಕೆ ಗಾಳಿ ಬೇಕು, ಮಳೆ ಬೇಕು, ನೀರು ಬೇಕು, ಬಿಸಿಲು ಬೇಕು. ಯಾವುದೇ ಪದಾರ್ಥ ಬೆಳೀಲಿ ಇವೆಲ್ಲ ಬೇಕೇ ಬೇಕು. ಅದಕ್ಕೆ 5 ಭೂತ ಸೇರಿ ಒಂದು ದೇಹವಾಯಿತು. ಅವು ಪಂಚಮಹಾಭೂತಗಳು. ಹೊರಗಡೆ ಇರ್ತಕ್ಕಂಥ ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ. ನಮ್ಮ ದೇಹದಲ್ಲೇ ಪಂಚಭೂತಗಳನ್ನು ವಿಂಗಡಿಸಿದ್ದಾರೆ. ಈ ದೇಹದಲ್ಲಿ ಏನೇನು ಗಟ್ಟಿ ಪದಾರ್ಥ ಇದೆಯೋ, ಮೂಳೆ, ಮಾಂಸ, ನರ, ಇವೆಲ್ಲ ಗಟ್ಟಿ ಪದಾರ್ಥ. ಇವಕ್ಕೆ ಭೂಮಿಗೆ ಹೋಲಿಸಿದ್ದಾರೆ. ವಿಲೀನ ಆಗೋದು ಭೂಮಿಲೇ. ವಿಲೀನ ಆಗೋದು ಭೂಮಿಗೆ, ಭೂಮಿಗೆ ಹೋಲಿಸಿದ್ದಾರೆ. ಇನ್ನು ಗಾಳಿ ತೆಗೆದುಕೊಳ್ತಾ ಇದ್ದೀವಲ್ಲ, ಉಚ್ಛ್ವಾಸ ನಿಶ್ವಾಸ, ದಿನಕ್ಕೆ 21,600 ಬಾರಿ ಉಚ್ಛ್ವಾಸ ನಿಶ್ವಾಸ ಆಗುತ್ತೆ. ಗಾಳಿ ಇದೆ 600 ಬಾರಿ ಒಂದು ದಿನಕ್ಕೆ 24 ಗಂಟೆಗೆ ಅಷ್ಟು ಉಸಿರಾಟ ನಡೆಸ್ತೀವಿ ನಾವು. ಜ್ಞಾನಿಗಳು. ಇವಾಗೆಲ್ಲ ವಾಟ್ಸಪ್ ಬಂದ್ಬಿಟ್ಟೈತಲ್ಲ ಸ್ವಾಮಿ, ನೀವು ಸ್ಟೆಪ್ ಹಾಕೋದು ಕೌಂಟ್ ಮಾಡುತ್ತೆ. ಪ್ರತ್ಯಕ್ಷವಾಗಿ ಪರೀಕ್ಷೆಗೆ ಸಿಗೋ ಅಂತ ಎಷ್ಟೇ ಹೆಜ್ಜೆ ಆಗಿದೀವಿ ಅಂತ ಸಿಕ್ಬಿಡುತ್ತೆ. ಹಂಗೆ ಅವ್ರು ಜ್ಞಾನಿಗಳು ಅವಾಗ ಲೆಕ್ಕ ಹಾಕಿದ್ದಾರೆ. ವಿಜ್ಞಾನ ಗುರುಸೋದಕ್ಕೆ ಮೊದಲು ಅವ್ರು ಅವಾಗಲೇ ಲೆಕ್ಕ ಹಾಕಿದ್ರು. ಅಲ್ಲ, ದೇಹದಲ್ಲಿ ಜೀವಕೋಶಗಳು ಎಷ್ಟವೆ ಅಂತಾನೆ ಹೇಳ್ತಾರೆ. ಹೌದು, ವಿಜ್ಞಾನ ಮುಂದುವರೆದಿದೆ. ಹಾಗಾಗಿ 5 ಭೂತ ಸೇರಿ ಒಂದು ದೇಹವಾಯಿತು. ಈ ದೇಹ ಆಯಿತು. ಬೆಂಕಿ ಇದೆ ಇನ್ನ ದೇಹದಲ್ಲಿ. ನಾವು ಊಟ ಮಾಡಿದ ಪದಾರ್ಥ ಜೀರ್ಣ ಆಗ್ಬೇಕಾದ್ರೆ ಬೆಂಕಿ ಬೇಕು. ಜಠರದಲ್ಲಿ ಬೆಂಕಿ ಇದೆ. ಜಠರಾಗ್ನಿ ಅಂತಾನೆ ಕರೀತಾರೆ ಅದನ್ನ. ಈ ರೀತಿ 5 ಭೂತಗಳನ್ನ ನಮ್ಮ ದೇಹದಲ್ಲೂ ವಿಂಗಡಿಸಿದ್ದಾರೆ. ಅದನ್ನ 5 ಭೂತ ಸೇರಿ ಒಂದು ದೇಹ. ಅದಕ್ಕೆ ಭೌತಿಕ. ಅದೇ ರೀತಿ ಎಲ್ಲ ಪ್ರಾಣಿಗಳ ದೇಹನೂ ಅಷ್ಟೇ.
ಪಂಚಭೂತಗಳಿಂದ ಆಗಿದೆ. ಅವು ಆಹಾರ ಬೇಕು ಅಲ್ವರ. ಆಹಾರವನ್ನು ಎಲ್ಲಿ ತಿಂತವೆ? ಹೊರಗಡೆ ತಿಂತವೆ. ಮಾಂಸ ಭಕ್ಷಣೆ ಮಾಡತಕ್ಕಂಥ ಪ್ರಾಣಿಗಳು ಇನ್ನೊಂದು ದೇಹ ತಿಂತವೆ. ಆ ದೇಹ ಹೆಂಗ್ ತಯಾರಾಯ್ತು? ಪಂಚಭೂತಗಳಿಂದಾನೇ ಅದು ತಯಾರಾಗಿದೆ. ಭೌತಿಕ ಅಂದ್ರೆ ಫಿಸಿಕ್ಸ್. ದೇಹ 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 ಆಗಿದೆ. ಹಾಗಾಗಿ ಇದಲ್ಲದೆ ಜಡ ಪದಾರ್ಥಗಳು, ನಾವು ಊಟ ಮಾಡೋ ಅನ್ನ ಜಡ, ಅದಕ್ಕೆ ಗೊತ್ತಿಲ್ಲ, ಬಿಸಾಕಿದ್ರು ಗೊತ್ತಿಲ್ಲ, ಊಟ ಮಾಡಿದ್ರು ಗೊತ್ತಿಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ. ಇವುಗಳ ಮೂಲಕ ದುಃಖ ಉಂಟಾಗುತ್ತೆ. ಹೇಗೆ? ಅಳಸಿದ ಅನ್ನ ತಿಂದ್ಬಿಟ್ರೆ ಹೊಟ್ಟೆಯಲ್ಲಿ ತಳಮಳ ಆಗುತ್ತೆ, ಹೊಟ್ಟೆ ಕೆಡುತ್ತೆ. ಈಗೆಲ್ಲ ಫ್ರಿಡ್ಜ್ ನಲ್ಲಿ ಬಿಟ್ರೆ ಆಗ್ತಾ ಇರ್ತಾರೆ, ಫ್ರಿಡ್ಜ್ ನಲ್ಲಿ ಇಟ್ಟಂತ ಅನ್ನವನ್ನ ಮತ್ತೆ ಬೇಯಿಸಿ ತಿನ್ಬೇಡಿ ಅಂತ. ಏನ್ ಸುಮ್ಮನೆ ಅದು ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಅದನ್ನ ತಂಗಳ ಪೆಟ್ಟಿಗೆ ಅಂತ ಹಾ. ಆಯ್ತಾ? ಅದೆಲ್ಲ ತಪ್ಪು ನೋಡಿ. ಜಡ ಪದಾರ್ಥಗಳು ಅದಕ್ಕೇನು ಗೊತ್ತಿಲ್ಲ, ಫ್ರಿಡ್ಜ್ ನಲ್ಲಿ ಇಟ್ಟಿರೋದು ಗೊತ್ತಿಲ್ಲ, ಇಡೋದು ಗೊತ್ತಿಲ್ಲ, ಬೇಯಿಸೋದು ಗೊತ್ತಿಲ್ಲ, ಒಟ್ಟನೆ ಜಡ. ಅದನ್ನ ತಿಂದ್ರೆ ದುಃಖ. ಹೆಚ್ಚಾಗಿ ಊಟ ಮಾಡ್ಬಿಟ್ರೆ ರುಚಿಯಾಗಿದೆ ಅಂತ ದುಃಖ. ಜಾಸ್ತಿ ಆಗೋದು. ಹಾ. ಅದಕ್ಕೆ ಜಡ ಪದಾರ್ಥಗಳಿಂದಲೂ ದುಃಖ ಇದೆ ಮನುಷ್ಯನಿಗೆ. ಯಾಕೆ ಅಂತ ಅಂದ್ರೆ ದೇಹ ಇರೋದ್ರಿಂದ ದುಃಖ. ಮೂರು ದುಃಖಗಳು ದೇಹ ಇರೋದ್ರಿಂದ. ದೇಹ ಇಲ್ಲದೆ ದುಃಖ ಇಲ್ಲ. ದೇಹ ಇಲ್ಲದೆ ಇದ್ರೆ ದುಃಖ ಇಲ್ಲ. ಇವಾಗ ಹೇಳಿದ್ರಲ್ಲ, ಎಲ್ಲವನ್ನ ಅರಿಯತಕ್ಕಂತ ನಾನು ಅನ್ನೋ ಇರೋವರೆಗೂ ಈ ದೇಹ, ಅವನೇನ ಬಿಟ್ಟು ಹೋದ್ರೆ ಈ ದೇಹ ಶವ. ಮೂರು ಕಾಲದಲ್ಲಿ ಮೂರು ಅವಸ್ಥೆಯಲ್ಲಿ ಎಲ್ಲವನ್ನೂ ಅರಿತಾ ಇದ್ದಾನೆ. ಸುಷುಪ್ತ ಅವಸ್ಥೆಯಲ್ಲೂ ಅರಿತಾನೆ. ಅಂದ್ರೆ ನಾನು ಎಲ್ಲಿ ಮಲಗಿದ್ದೀನಿ ಅಂತ ಅರಿಯಲ್ಲ, ಆಮೇಲೆ ಎದ್ದ ಮೇಲೆ ಅರಿತಾನೆ. ಒಳ್ಳೆ ನಿದ್ದೆ ಮಾಡಿದ್ನಪ್ಪ, ಇಂಥ ಕಡೆ ಮಲಗಿದ್ದೆ ನಾನು, ಸುಷುಪ್ತ ಅವಸ್ಥೆ. ಇನ್ನು ಜಾಗೃತ ಅವಸ್ಥೆ ಅರಿತಾ ಇರ್ತಾನೆ, ಸ್ವಪ್ನಾವಸ್ಥೆ ಅರಿತಾ ಇರ್ತಾನೆ. ಹೀಗಾಗಿ ಮೂರು ಅವಸ್ಥೆಗಳು ವಿಚಾರನೂ ಹೇಳಿದ್ರು. ಅದೇ ರೀತಿ ದೇಹ ಇರೋವರೆಗೂ ದುಃಖ. ಈ ಮೂರು ದುಃಖಗಳು ಯಾರೂ ತಪ್ಸಕ್ಕಾಗೋದಿಲ್ಲ. ಇದ್ರ ಜೊತೆಯಲ್ಲಿ ಈ ಮಾನಸಿಕ ಚಿಂತೆಗಳಿದೆಯಲ್ಲ, ಇವು ಸಹ ಮನುಷ್ಯನ ದೇಹಕ್ಕೆ ತೊಂದರೆ ಕೊಡ್ತವೆ. ಮಾನಸಿಕ ಚಿಂತೆಗಳು. ಮದುವೆ ಆಗ್ಲಿಲ್ಲ ಚಿಂತೆ, ಮದುವೆ ಆದ್ರೆ ಮಕ್ಕಳಾಗ್ಲಿಲ್ಲ ಅಂತ ಚಿಂತೆ, ಮಕ್ಕಳಾದ್ರೆ ಅವರು ಕೂಡಿಡ್ಬೇಕು ಅಂತ ಚಿಂತೆ. ಅದಕ್ಕೆ ಹೇಳ್ತಾರೆ, ಬಡವನಿಗೆ ಉಂಬುವ ಆಸೆ, ಉಂಡರೆ ಕೊಂಬು. ಅದೇ ಏನ್ ಹೇಳ್ತಾರೆ, ಬಡವನಿಗೆ ಉಂಬುವ ಆಸೆ, ಉಂಡರೆ ಕೊಂಬುವ ಆಸೆ. ತೆಗೆದುಕೊಳ್ಳೋದು ಏನಾದ್ರು ಹತ್ತಗೊಂಡ್ಮೇಲೆ ಹೆಂಡತಿ ಆಸೆ, ಹೆಂಡತಿನ ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳ ಆಸೆ, ಮಕ್ಕಳ ಆಸೆ ಆದ್ಮೇಲೆ ಕೂಡಿಡೋ ಆಸೆ ಅವ್ರಿಗೋಸ್ಕರ. ಹೀಗೆ ಒಂದಕ್ಕೊಂದು ಚಿಂತೆಗಳು, ಮಾನಸಿಕ ಚಿಂತೆಗಳು. ಹೇಳಿದ್ರಲ್ಲ, ಸ್ಕೂಟ್ರ್ ಸಿಕ್ಕಿಲ್ಲ ಅಂದ್ರೆ ಮಾನಸಿಕ ಚಿಂತೆ. ಯಾಕೆ ನನಗೆ ಅವಾಗ ಏನಾಗುತ್ತೆ, ಅದನ್ನ ಚಿಂತೆ ಮಾಡಿ ನಮ್ಮ ದೇಹ ಕ್ಷೀಣವಾಗುತ್ತೆ. ಯಾರ ಮನಸ್ಸಿನಲ್ಲಿ ಹೇಳಿ, ಯಾರು ತಿಳ್ಕೊಂತಾನ ಅವನೇ, ಯಾರು ಅರಿವು ಅಥವಾ ತಿಳ್ಕೊಂತಾನ ಅವನೇ ದೇವರು ಅಲ್ವಾ? ಹೌದು, ಅದನ್ನೇ ಹೇಳ್ತಾ ಇರೋದು. ದೇವ್ರು ಯಾರು ಅಂದ್ರೆ ಇದರಲ್ಲೇ ಹೌದು, ಗೊತ್ತಾಗುತ್ತೆ. ಖಂಡಿತ. ಕಬೀರ್ ಸಾಹೇಬ್ ವಿಚಾರನೇ ಅದು. ದೇವ್ರು ಅಂತ ನಾವೆಲ್ಲ ಹುಡುಕ್ಬೇಡಿ. ಅದು ಹೇಳಿದ ಮೋಕೋ ಕಹಾ ಡೂಂಡೆ ಬಂದೆ ಮೈತೋ ತೇರೆ ಪಾಸಮೆ ಆಡ್ನ ಹೇಳಿದ್ವಲ್ಲ. ನನ್ನನ್ನು ಎಲ್ಲೆಲ್ಲಿ ಹುಡುಕ್ತಿಯಪ್ಪ ನೀನು? ಮಸೀದಿನಲ್ಲಿ ಹುಡುಕ್ತಿಯಾ, ಮಂದಿರದಲ್ಲಿ ಹುಡುಕ್ತಾ ಇದ್ಯಾ, ಕಾಶಿನಲ್ಲಿ ಹುಡುಕ್ತಾ ಇದ್ಯಾ, ಕೈಲಾಸದಲ್ಲಿ ಹುಡುಕ್ತಾ ಇದ್ಯಾ? ನಾನೆಲ್ಲೂ ಇಲ್ಲ, ನಿನ್ನ ಹತ್ರನೇ ಇದ್ದೀನಿ. ಮೋಕೋ ಕಹಾ ಡೂಂಡೆ ಬಂದೆ ಮೈತೋ ತೇರೆ ಪಾಸಮೆ. ಅಲ್ಲಿಗೆ ನನ್ಗೆ ಅರಿವಿಲ್ಲ ಅಂದ್ರೆ ಹಾ. 1000 ಜನ ಬಂದು ದೇವ್ರವ್ರೆ ಅದು ಸ್ಟೀಲ್ ಗ್ಲಾಸ್ ಅಂದ್ರೂ ನನ್ಗೇನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಏನೋ ಜ್ಞಾನ ಇಲ್ಲ. ಜ್ಞಾನ ಇರೋದಿಲ್ಲ. ಜ್ಞಾನ ಇದೆ, ಅವ್ರು ಹೇಳಿದ್ದನ್ನ ನಂಬುವಂತ ಜ್ಞಾನ ಇದೆ. ಅದು ಹೋದ್ಮೇಲೆ ಇನ್ನೇನು ಇರಲ್ವ, ಅಲ್ಲಿ ಎಷ್ಟು ಬಂದ್ರು ಬಂದ್ಕೊಂಡ್ರು ಅಷ್ಟೇ. ಅಷ್ಟೇ. ಅದೇ ಹಾಗಾಗಿ ಯಾರ ಮನಸ್ಸಿನಲ್ಲಿ ಚಿಂತೆ ಇಲ್ವೋ ಅವರು ಸುಖಿಗಳು. ಮನಸ್ಸಿನಲ್ಲಿ ಉತ್ಪನ್ನ ಆಗತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ರಾಗದ್ವೇಷ ಇವೆಲ್ಲವೂ ಸಹ ದುಃಖವನ್ನ ಕೊಡ್ತವೆ. ಬಯಕೆ ಹೇಳಿದ್ರು, ಸ್ಕೂಟರ್ ಬೇಕು ಸಿಗ್ಲಿಲ್ಲ ಅಂದ್ರೆ ದುಃಖ, ಬೇರೆಯವನಿಗೆ ಸಿಕ್ಬಿಟ್ರೆ ಕ್ರೋಧ,
ನನಗೆ ಕೆಪಾಸಿಟಿ ಇರೋಷ್ಟು ತಗೊಂಡೆ, ಆಮೇಲೆ ಇನ್ನೂ ಚೆನ್ನಾಗಿರೋದು ತೆಗೆದುಕೊಳ್ಬೇಕು ಅನ್ನೋದು ಮೋಹ, ತಗೊಂಡಿರೋದನ್ನೇ ಚೆನ್ನಾಗಿ ಇಟ್ಕೊಳ್ಳೋದು ದಿನ 24 ಗಂಟೆ ಅದನ್ನು ಅದ್ರ ಮೇಲೆ ಮೋಹ. ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ, ಸರಪಳಿ ಇದ್ದಂಗೆ. ಅದ್ರ ಮೇಲೆ ಅತಿಯಾದ ಪ್ರೇಮ. ಈ ರೀತಿಯಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವೂ ಸಹ ಮನುಷ್ಯನಿಗೆ ದುಃಖ ಕೊಡುವಂಥವು, ಯಾವುದು ಸುಖ ಕೊಡುವಂಥದ್ದಿಲ್ಲ. ನಾನು ಬಯಸಿದ್ದು ಇನ್ನೊಬ್ರಿಗೆ ಸಿಕ್ಕಿದ್ರೆ ಕ್ರೋಧ, ಕೋಪ ಉಂಟಾಗ್ಬಿಡುತ್ತೆ. ಟೆಂಡರ್ಗಳು ಆಗ್ತಾರಲ್ಲ, ಏನಾದ್ರು ಬೇಕು ಅಂತ ಬೇರೆಯವ್ರಿಗೆ ಹೋಗ್ಬಿಟ್ಟಾಗ ನಾವು ಫಿಲಮ್ನಲ್ಲಿ ನೋಡ್ತೀವಲ್ಲ, ಅವ್ನಿಗೆ ಹೋಗ್ಬಿಡ್ತು ಕೋಪ ಉಂಟಾಗೋದು, ದ್ವೇಷ ಬೆಳೆಯೋದು, ಈ ರೀತಿಯೆಲ್ಲ ಉಂಟಾಗುತ್ತೆ. ಇದು ಉಂಟಾದಾಗ ಆಟೋಮೆಟಿಕ್ ಆಗಿ ಮನುಷ್ಯನು ಭವಬಂಧನಕ್ಕೆ ಸಿಲುಕೊಳ್ತಾನೆ, ಜನನ ಮರಣಕ್ಕೆ ಸಿಕ್ಕಿ ಹಾಕೊಳ್ತಾನೆ. ಹೇಗೆ? ಯಾವಾಗ ಕ್ರೋಧ ಉಂಟಾಯ್ತೋ ಆತನ ಕಾಲೆಳೆಯಕ್ಕೆ ಏನಾದರೂ ಒಂದು ದುಷ್ಕೃತ್ಯ ಮಾಡ್ತಾನೆ, ಆತನನ್ನ ಮಟ್ಟ ಹಾಕಕ್ಕೆ ಏನಾದರೂ ದುಷ್ಕೃತ್ಯ ಮಾಡ್ತಾನೆ. ಹಾಗಾಗಿ ಆ ದುಷ್ಕೃತ್ಯದ ಫಲವನ್ನು ಅನುಭವಿಸಕ್ಕೆ ಹುಟ್ಟತಾನೆ, ದೇಹವನ್ನ ಬಿಡ್ತಾನೆ, ಮತ್ತೆ ಹುಟ್ಟತಾನೆ. ಅದಕ್ಕೆ ಹಾಡಿನಲ್ಲಿ ಹೇಳ್ತಾರೆ, ವಿರಸಿದಂತ ಕರ್ಮ ಕೂಡಿತು, ಆಯಾ ಜನ್ಮದಲ್ಲಿ ನೀನೇನು ಕೆಲಸ ಕಾರ್ಯಗಳನ್ನು ಮಾಡೋ ಅದು ಸಂಗ್ರಹವಾಗುತ್ತೆ. ಸಂಗ್ರಹವಾಗಿ ಅದನ್ನ ಅನುಭವಿಸೋದಿಕ್ಕೆ ನೀನು ಮತ್ತೆ ಹುಟ್ಟಬೇಕು. ಬೇರೆ ಯಾರು ಅನುಭವಿಸೋಕೆ ಆಗಲ್ಲ. ಯಾವುದೇ ಪರಮಾತ್ಮ, ಶಿವ, ಈಶ್ವರ, ಬ್ರಹ್ಮ ಯಾರೂ ಸಹ ನಿನ್ನ ಕರ್ಮವನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ನೀನು ಮಾಡಿದಂಥ ಕೆಲಸ ಕಾರ್ಯಗಳ ಫಲವನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪಾಪದ ಕರ್ಮ ಇದ್ರೆ ಮತ್ತೆ ಹುಡ್ತಾನೆ ಇರಬೇಕು. ಪುಣ್ಯ ಇದ್ರೂ ಹುಟ್ಟಬೇಕು. ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನ ಮಾಡಿದ್ರು ಸಹ ಅದನ್ನು ಅನುಭವಿಸಕ್ಕೆ ಹುಟ್ಟಬೇಕು. ಟ್ರಾನ್ಸ್ಪೋರ್ಟ್ ಬೇರೆಯವ್ರಿಗೆ ತಗೊಳ್ಳಕ್ಕಾಗಲ್ಲ. ಸರ್ಕಾರಿ ಕೆಲಸದಲ್ಲಿದ್ದಂತ ನಮ್ಮ CLನೇ ಬೇರೆಯವರು ಕೊಡಕ್ಕಾಗಲ್ಲ. ರಜೆನಾ? ನಮ್ಮ ಅವ್ರ ರಜೆ ನಾನು ತಗೊಂಡು ಹೋಗ್ತೀನಿ ಅಂದ್ರೆ ಬಿಡಲ್ಲ. ನಿನ್ ರಜೆ ಇದೇ ಟ್ರಾನ್ಸ್ಫರ್ ಇಲ್ಲ, ಇನ್ನು ಅವೆಲ್ಲ ಟ್ರಾನ್ಸ್ಫರ್ ಆಗ್ತವ. ಒಂದು ತಲೆನೋವು ಯಾರಿಗೂ ಕೊಡಕ್ಕಾಗಲ್ಲ. ಇನ್ನು ಆಪ್ತರು ಯಾರೋ ಗಂಡ ಹೆಂಡತಿ ಆಪ್ತರು, ಅವ್ರ ನೋವು ಇವ್ರು ತಗೊಳಕ್ಕಾಗಲ್ಲ, ಇವ್ರ ನೋವು ಅವ್ರು ತಗೊಳಕ್ಕಾಗಲ್ಲ. ಅವನಿಗೆ ಸಿಕ್ಕಿದ ಪದವಿ ನನಗೆ ಸಿಗ್ಲಿಲ್ವೇ ಅಂತ ಕೊರಗದೇರ ಏಕೈಕ ಪದವಿ ಅಂತಂದ್ರೆ ಅವನಿಗೆ ಸಿಕ್ಕಿದ್ ನನಗೆ ಸಿಗ್ಲಿಲ್ವೇ, ನೋಡಿದ್ರೆ ಅವನಿಗೆ ಸಿಕ್ತು ನನಗೆ ಸಿಗ್ಲಿಲ್ವೇ ಅಂತ ಕೊರಗದೇರ ಒಂದೇ ಒಂದು ಅಂತಂದ್ರೆ ಸಾಕು. ಅವ್ರಿಗೂ ಸಿಗುತ್ತೆ ಕ್ರಮೇಣ, ನಿಧಾನ. ಇನ್ನೆಲ್ಲ ಬೇಕು ಅನ್ಕೊಂಡ ಅಂದು ಮಾಡಿದಂತ ಕರ್ಮ ಕೂಡಿತು, ಮುಂದೆ ಸಂಚಿತಾಗಾಮಿ ಕರ್ಮವಾಯಿತು. ಅದೇ ಸಂಗ್ರಹ. ಸಂಚಿತ ಅಂದ್ರೆ ಸಂಗ್ರಹ ಆಗ್ತಾ ಇದೆ. ಅದೇ ಹೇಳಿದ್ದು, ಯಾವಾಗ ಭವಬಂಧನ ಬಿಡಕ್ಕೆ ಕಾರಣ ಏನು ಅಂದ್ರೆ ಈ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗದ್ವೇಷ. ರಾಗ ಅಂದ್ರೆ ಅತಿಯಾದ ಪ್ರೇಮ. ಇವೆಲ್ಲ ದುಃಖ ಕೊಡ್ತವೆ. ಅತಿಯಾದ ಪ್ರೇಮಕ್ಕೆ ನಾವು ನೋಡ್ತಾ ಇದೀವಿ ಇವತ್ತೊಂದು ದಿವಸ ಸಮಾಜದಲ್ಲಿ ಹೆಣ್ಣು ಮಗಳನ್ನೋ ಗಂಡು ಮಗನೋ ಅತಿಯಾಗಿ ಪ್ರೀತಿಸ್ತೀವಿ. ಯೌವನಾವಸ್ಥೆ ಬಂದಾಗ ಆತನು ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ. ಯಾರೋ ಒಬ್ಬೊಬ್ರು ಕೇಳೋದಿಲ್ಲ. ಅವನ ದಾರಿ ಅವಂದು ನೋಡ್ಕೊಳ್ಬಿಡ್ತಾನಲ್ಲ. ನೋಡ್ತಾ ಇದ್ವಿ ಸಮಾಜದಲ್ಲಿ ಅಲ್ವಲ್ಲ. ಪ್ರೇಮ ಇರಬೇಕು, ಪೋಷಿಸಬೇಕು. ಅವನ್ನ ಕರ್ತವ್ಯ ವಿಮುಖನಾಗಿ ಮಾಡಬಾರ್ದು, ಕರ್ತವ್ಯವುಳ್ಳವನಾಗಿ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ಅವನು ನಮ್ಮ ಮಾತು ಕೇಳೋದಿಲ್ಲ. ಹಾಗಾಗಿ ಇವೆಲ್ಲ ದುಃಖ ಕೊಡ್ತಾವಪ್ಪ, ಎಲ್ಲ ದುಃಖ ಕೊಡ್ತವೆ. ಈ ಎಲ್ಲ ದುಃಖಗಳು ಮೂಲ ಕಾರಣ ಕಾಮ, ಕ್ರೋಧ. ಅದಕ್ಕೆ ಸದ್ಗುರುಗಳು ಹೇಳ್ತಾರೆ, ಈ ಪ್ರಪಂಚದೆಲ್ಲರೂ ಈ ದುಃಖಗಳಲ್ಲೇ ಮುಳುಗಿದ್ದಾರೆ.
ದುಃಖಗಳಲ್ಲೇ ಮುಳುಗಿದ್ದಾರೆ. ಅದರಿಂದ ಯಾರು ಕೇಳ್ತಾ ಇದ್ದಾರೋ ಸತ್ಸಂಗವನ್ನು ಅವ್ರಿಗೆ ಹೇಳ್ತಾರೆ, ನೀನು ಇದರಿಂದ ಮುಕ್ತನಾಗು, ಬಿಡುಗಡೆಯನ್ನು ಹೊಂದು ಹೇಳ್ತಾರೆ. ತುಮ್ಸೆ ತುಮ್ ಅಪನೆ ಆಪ್ಕೋ ಬಚಾಲೋ. ನೀನು ಈ ದುಃಖಗಳಿಂದ ಬಿಡುಗಡೆಯನ್ನು ಹೊಂದು, ಬಿಡುಗಡೆಯ ಒಂದು. ಸೊ ಇನ್ನೊಂದು ಸಮಾಜದಲ್ಲಿ ಈ ರಾಗ ಮೋಹ ಅನ್ನೋದು ಸುಮ್ಮನೆ ಹೇಳ್ತಾ ಇರ್ತೀನಿ, ಭಾಳಷ್ಟು ಸರ್ತಿ ಹೇಳ್ತಾ ಇರ್ತೀರ, ನಾವು ಕೇಳ್ತಾ ಇರ್ತೀನಿ. ರಾಗ ಮೋಹ ಅನ್ನೋದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಮನೆಯಲ್ಲಿ ಬೈತಾರೆ, ನೋಡೋ ಪ್ರೀತಿನೇ ಇಲ್ಲ ಅವರು ಹೆಂಡತಿ ಮೇಲೆ ಮಕ್ಕಳ ಮೇಲೆ ಅಂದ್ಬಿಟ್ಟು ಇಡೀ ಸಮಾಜನೇ ಬೈತಾ ಇರ್ತೀನಿ. ಅವಾಗ ಹೆಂಗೆ ಮಾಡೋದು? ಹೇಳ್ತಾ ಇದ್ದೀನಲ್ಲ, ತೋರ್ಪಡಿಕೆಗೆ ಅವ್ರ ಮೇಲೆ ಪ್ರೀತಿ ತೋರಿಸಿ ಅವ್ರ ನಿಮ್ಮ ಕರ್ತವ್ಯಗಳನ್ನ ಮಾಡಿ ಪ್ರೀತಿಸ್ತಾರೆ ಅವರು. ಯಾವಾಗ ಅವ್ರನ್ನ ಪೋಷಣೆ ಮಾಡೋದಿಲ್ವೋ ಅವಾಗ ಹೇಳ್ತಾರೆ, ನೋಡಪ್ಪ ಅವ್ನಿಗೆ ಪ್ರೀತಿನೇ ಇಲ್ಲ, ಹೆಂಡತಿ ಅನ್ನೋದು ಪ್ರೀತಿ ಇಲ್ಲ, ಮಕ್ಕಳು ಅನ್ನೋದು ಪ್ರೀತಿ ಇಲ್ಲ. ಪೋಷಣೆ ಮಾಡ್ತಾ ಇರಿ, ಕರ್ತವ್ಯ ಮಾಡ್ತಾ ಇದ್ರೆ ಪೋಷಣೆ ಮಾಡ್ತಾ ಇರಿ, ಅದೇ ಅಲ್ಲೇ ಪ್ರೀತಿ ಹುಟ್ಟೋದು. ಅಲ್ಲೇ ಪ್ರೀತಿ. ಏನ್ ಸ್ವಾಮಿ? ಮಾತ್ನಾಗೆಲ್ಲಿ ಪ್ರೀತಿ ಪೋಷಣೆ ಮಾಡಿದ್ರೆ ಪ್ರೀತಿ. ಹಾ, ಬರೀ ಅರ್ಥ ಆಯ್ತದಾ? ನಂಜಿ ನಿನ್ ಬಾಯಿ ನೋಡಿ ಅಪರಂಜಿ ಅಂತಾರೆ. ಗೊತ್ತಾಯ್ತಾ? ಪೋಷಣೆ ಮಾಡಿ. ಅದಕ್ಕೆ ಕಬೀರ್ ಸಾಹೇಬ್ ಹೇಳಿದ್ರು, ಕರ್ತವ್ಯ ವಿಮುಖನಾಗ್ಬೇಡ, ನೀನು ವ್ಯವಹಾರ ಮಾಡು. ನಿನ್ನ ಪಾಲಿಗೆ ಏನು ಬಂದಿದ್ಯಾ ಅದು ವ್ಯವಹಾರ. ಹೆಂಡ್ತಿನ ಕಟ್ಕೊಂಡಿದ್ಯಾ, ಹೆಂಡ್ತಿನ ಬಾಳಿಸು, ಪ್ರೀತಿಸು, ಪೋಷಣೆ ಮಾಡು. ಮಕ್ಕಳು ಆದರೆ ಮಕ್ಕಳಿಗೂ ಪೋಷಣೆ ಮಾಡು, ಅವ್ರನ್ನ ಓದಿಸು, ವಿದ್ಯಾವಂತರನ್ನಾಗಿ ಮಾಡು. ನಾಳೆ ಅವ್ರು ನಿಮ್ಗೆ ಆಗ್ತಾರೋ ಬಿಡ್ತಾರೋ ಇಲ್ಲ, ಆದರೆ ನಿನ್ನ ಕರ್ತವ್ಯ ಏನು? ಅವ್ರನ್ನ ಪೋಷಣೆ ಮಾಡೋದು ನಿನ್ನ ಕರ್ತವ್ಯ. ಅವ್ರು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅಲ್ಲಿಗೆ ಇದು ಬಿಟ್ಬಿಟ್ಟು ಹಿಮಾಲಯ ಪರ್ವತದೊಳಗೆ ಹೋಗಿ ಕೂತ್ಕೊಂಡ್ರೆ ಅದು ಬೆಸ್ಟ್ ಇಲ್ಲ ಈ ಕೆಲಸ ಮಾಡ್ಕೊಂಡು ಅದನ್ನ ಕೇಳ್ಕೊಂಡ್ ಬಂದಿರೋರು ಹೋಗಿ ಅವ್ರು ಕೂತ್ಕೊಳ್ತಾರೆ. ಅರ್ಥ ಆಯ್ತಾ? ಅದು ಅವ್ರಿಗೆ ಬೆಸ್ಟ್, ಇದು ನಿಮಗ್ ಬೆಸ್ಟ್. ತಡೆಯಕ್ಕಾಗಲ್ಲ ಸ್ವಾಮಿ, ಇಲ್ಲೇ ಇರಿ. ಇಲ್ಲೇ ಚಳಿನೇ ತೆರೆಯಕ್ಕಾಗ್ತಿಲ್ಲ. ಫ್ಯಾನ್ಗಳು ಆಫ್ ಮಾಡಿದೀವಿ. ಅಲ್ವಾ? ಹಾಗಾಗಿ ನೀನು ಇದರಿಂದ ಮುಕ್ತನಾಗಿ ಬಿಡುಗಡೆ ಆಗೋದಕ್ಕೆ ಯೋಚನೆ ಮಾಡು ಹೇಳ್ತಾರೆ. ದುಃಖಗಳಿಗೆ ಏನ್ ಕಾರಣ ಅಂತಂದ್ರೆ ಮಾಯಾ ಮತ್ತು ಮೋಹ ಇವು ಬಂಧನ ಮಾಡಿದೆ. ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಮಾಯಾ ಮೋಹದಲ್ಲಿದ್ದಾರೆ. ಮಾಯಾ ವಸ್ತುಗಳಲ್ಲಿ ಮೋಹ. ಯಾವುದು ನನ್ನದಲ್ವೋ ಪ್ರಪಂಚದಲ್ಲಿ, ಯಾವುದು ನನ್ನದಲ್ವೋ ಅದ್ರ ಮೇಲೆ ಮೋಹ ಇಟ್ಟಿರೋದೇ ಮಾಯಾ. ಆಗ್ಲೇ ಹೇಳಿದ್ವಿ, ಈ ದೇಹ ಒಂದಲ್ಲ ಒಂದು ದಿನ ಪಂಚಭೂತಗಳಲ್ಲಿ ವಿಲೀನ ಆಗುತ್ತೆ. ಈ ದೇಹದಲ್ಲಿ ದೇಹದ ಮೇಲೆ ಮೋಹ. ಒಬ್ಬ ಪೈಲ್ವಾನ್ ನೋಡಿ, ಅವನು ಯಾವಾಗಲೂ ತನ್ನ ದೇಹವನ್ನ ನೋಡ್ಕೊಳ್ತಾನೆ ಅಲ್ವಾ? ಅವನ ದೇಹದ ಮೇಲೆ ಮೋಹ. ಯಾಕೆ? ದೇಹನ ಚೆನ್ನಾಗಿ ಪೋಷಣೆ ಮಾಡಬೇಕು, ಅವನು ಕುಸ್ತಿ ಮಾಡಬೇಕು, ಮತ್ತೊಂದು. ಅದೇ ರೀತಿ ದೇಹ ಇರುತ್ತಾ ಒಂದು 50 ವರ್ಷ ಆದ್ಮೇಲೆ? ಇಲ್ಲ. ವಯಸ್ಸಾದಂಥ ಸಿನಿಮಾ ತಾರೆಯನ್ನ ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ದಾರೆ ಅಲ್ಲ ಸ್ವಾಮಿ? ವಯಸ್ಸಾದಂಥ ಸಿನಿಮಾ ತಾರೆಯನ್ನ ಎಲ್ಲರನ್ನು ತೋರಿಸ್ತಾ ಇದ್ದಾರೆ. ಅವ್ರು ಹೇಗಿದ್ರು ಅವಾಗ? ಎಷ್ಟು ಶೃಂಗಾರ ಭರಿತವಾಗಿ ಕುಡಿದ್ರು ಅಲ್ವಾ? ಅದೇ ರೀತಿ ದೇಹ ಇದೆಯಾ? ಯಾವಾಗ ನೀನು ಅರಿವು ಇರುತ್ತೋ, ಜ್ಞಾನ ಇರುತ್ತೋ, ಅವಾಗ ಏನ್ ಮಾಡ್ತೀಯಾ? ಇದು ಕಳೆದು ಹೋಗುತ್ತೆ ಅಂತ ಅದ್ಮೇಲೆ ಮೋಹವನ್ನ ಇಟ್ಟಿರೋದಿಲ್ಲ ನೀನು. ಇದು ಬಂದಿದೆ ಈಗ, ಇದನ್ನ ಇದು ಉಪಯೋಗಿಸ್ಕೊಳ್ಬೇಕು, ಸದುಪಯೋಗ ಮಾಡ್ಕೊ, ದುರುಪಯೋಗ ಮಾಡ್ಕೊಳ್ಬೇಡ. ಯೌವನವನ್ನ ನಮ್ಗೆ 10 ವರ್ಷದ ಹಿಂದಿನ ಫೋಟೋ ನೋಡಿದ್ರೆ ನಮ್ಗೆ ಆಶ್ಚರ್ಯ. 10 ವರ್ಷದ ಹಿಂದಿನ ಫೋಟೋ ನೋಡಿದ್ರೆ ಅನ್ನಿಸ್ತಲ್ಲ ನಮ್ಗೆ. ಹಾಗಾಗಿ ಅದರಿಂದ ಯಾವುದು ನನ್ನದಲ್ವೋ ಅದ್ಮೇಲೆ ನೀನು ಮೋಹ ಇಟ್ಟಿದ್ಯಾ, ಅದೇ ಮಾಯ. ಹೆಂಡತಿ ನನ್ನವಳಲ್ಲ, ಗಂಡ ನನ್ನವಳಲ್ಲ. ಆಂತರಿಕವಾಗಿ ಯೋಚನೆ ಮಾಡಬೇಕು. ಆಂತರಿಕವಾಗಿ ಯೋಚನೆ ಮಾಡಿ ಅದನ್ನ ಧಾರಣೆ ಮಾಡ್ಕೊಂಡಿರ್ಬೇಕು. ಆದ್ರೆ ಸಮಾಜದ ಕಣ್ಣಿಗೆ ಕಾಣುವ ಹಾಗೆ ಅವ್ರನ್ನ ಪ್ರೀತಿ ಮಾಡಬೇಕು, ಪೋಷಣೆ ಮಾಡಬೇಕು, ಕರ್ತವ್ಯ ವಿಮುಖನಾಗಬಾರದು, ಕರ್ತವ್ಯದಲ್ಲಿ ಇರಬೇಕು. ಹೇಗೆ ನನ್ನದಲ್ಲ? ಅವ್ರ್ಯಾರು ನನ್ನವರಲ್ಲ, ನನ್ನ ಜೊತೆ ಯಾರು ಬರೋರಿಲ್ಲ. ನಮ್ ದೇಹನೇ ನಮ್ದಲ್ವಲ್ಲ. ದೇಹನೇ ನಮ್ದಲ್ಲ, ನಮ್ ಜೊತೆ ಯಾರು ಬರೋರು ಅಲ್ಲ. ಅವ್ರು ಮೋಹ ಮತ್ತು ರಾಗದ ಪ್ರಶ್ನೆ ಮಾಡಿದಾಗ ಸದಾಶಿವರು ಯೋಗ್ಯನ ಮನೆಗೆ ಹೆಂಡತಿನ ನೀನೇ ಚಿನ್ನ, ನೀನೇ ರನ್ನ, ನೀನೇ ಚಿನ್ನ,
ಈ ನೀರು ಅನ್ನ ಹಸಿವೆ ಆಗುತ್ತಿದೆ ಗುಡಿಸೆ ಅನ್ನ ಅಂತ ಕೇಳ್ಕೊಂತೆ. ನೀವೇ ಇಂದ್ರ ನೀವೇ ಚಂದ್ರ ಅಡಿಗೆಗಿಲ್ಲ ಅಕ್ಕಿ ತಂದ್ರ ಅಂತ ಕೇಳ್ಕೊಂಡು ತಂದಾಕ ಮೊದಲು ಅಂತ. ಹೀಗೆ ಕರ್ತವ್ಯ ನಿರತನಾಗಿರ್ಬೇಕು, ಕರ್ತವ್ಯ ವಿಮುಖನಾಗಬಾರ್ದು. ಆ? ಮತ್ತೆ ಯಾವುದು ನನ್ನದು, ಯಾವುದು ನನ್ನದಲ್ಲ. ನಾನು ಕಟ್ಟಿರೋ ಮನೆ ನನ್ನದಲ್ಲ. ನಾನು ಖರೀದಿ ಮಾಡಿದ್ದೀನಿ, ದುಡ್ಡು ಕೊಟ್ಟು ಸ್ವತಃ ದುಡ್ದು ಗಳಿಸಿ ಖರೀದಿ ಮಾಡಿದ್ದೀನಿ, ಅದು ನನ್ನದಲ್ಲ. ಸ್ಕೂಟ್ರ್, ಒಳ್ಳೆ ಸ್ಕೂಟ್ರ್ ತಗೊಂಡೆ, ಅದು ನಂದಲ್ಲ. ಓಡಿಸೋರ್ಗು ನಂದು. ಆಕ್ಸಿಡೆಂಟ್ ಆಗಿ ಅದು ಅದು ಉಪಯೋಗಿಸಿ ಬರ್ತಾ ಇದ್ಮೇಲೆ ನಂದಲ್ಲ, ಗುಜಿಗೆ ಹೋಗ್ಬಿಟ್ಟಿದೆ. ಅಲ್ಲಿಗೆ ಸುಮ್ಮನೆ ಹೇಳ್ತಾ ಇದ್ದೀನಿ. ಹೇಳಿ ಸ್ವಾಮಿ. ಆಧ್ಯಾತ್ಮಕ್ಕೆ ಎಷ್ಟೊಂದು ಮುಂದುವರೆದಿದೆ ಅಂತ ನಾವು ಹೇಳ್ತೀವಲ್ಲ, ಇವಾಗ ರೂಪ 25-30 ವರ್ಷ ಇರ್ತಕ್ಕಂಥ ರೂಪನ್ನ ಆಧ್ಯಾತ್ಮಿಕದಲ್ಲಿ ಹಂಗೇ ಒಂದು 200-500 ವರ್ಷ ಕಂಟಿನ್ಯೂ ಮಾಡೋಕ್ಕಾಗಲಿಲ್ವಾ? ಅಥವಾ ಸೈನ್ಸ್ ನಾವು ಏನೋ ಅದು ಸೈನ್ಸ್ನವರು ಮಾಡಲಿಲ್ಲ, ಆಗಲಿಂದನೇ ಕಂಡು ಹಿಡಿತಾನೆ ಇದ್ದಾರೆ. ಸೈನ್ಸ್ನವ್ರು ಮಾಡಲಿಲ್ಲ. ಆಗ್ಲೂ ಸಹ ಸೈನ್ಸ್ ಇತ್ತು. ಏನ್ ಸ್ವಾಮಿ, ಬೆಂಕಿ ಕಂಡುಹಿಡಿದ್ರು, ಆಗ ಏನು ಎಲೆಕ್ಟ್ರಿಕ್ ಕಂಡುಹಿಡಿದ್ರು, ಅದೆಲ್ಲ ಬರ್ತಾ ಇದೆ ಈಗ. ಪುಸ್ತಕಗಳಿದ್ದಾವೆ ಅವೆಲ್ಲ, ಅವು ಒಂದು ವಿಶ್ವವಿದ್ಯಾಲಯದಲ್ಲಿ ಇತ್ತು ಅದೆಲ್ಲ. ನಾನು ಹೇಳೋದು ದಾಳಿಕೋಲು ಅಷ್ಟೊಂದು ಜ್ಞಾನ ಪಡೆದಿರ್ತಕ್ಕಂಥ ಅನೇಕ ಗುರುಗಳು ಇಲ್ಲ, ಆಗಲ್ಲ. ಅವ್ರಿಗೆ ಏನಾಗೂ ಆಗಲಿಲ್ಲ. ನಾಶ ಒಂದೋದೇ ನಾಶ ಒಂದು ಕಡಿಯಕ್ಕಾಗಲ್ಲ ಯಾರ ಕೈಯಿಂದ. ಅದು ದೇಹ ನಾಶ ಹೊಂದಲೇಬೇಕು. ಪಂಚಭೂತಗಳಿಂದ ಪ್ರಕೃತಿ ನಿಯಮ ಆಗಿರೋದ್ರಿಂದ ಅದನ್ನ ಯಾರು ಏನು ಮಾಡಲ್ಲ. ಅಲ್ಲಿಗೆ ಪ್ರಕೃತಿ ನೇಮಿಗೆ ಯಾರು ಏನು ಮಾಡಿ, ಅದು ನಾನು ಪ್ರಶ್ನೆ ನಂದು. ಪ್ರಕೃತಿಗೆ ವಿರುದ್ಧವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತಾತ್ಕಾಲಿಕವಾಗಿ ಮಾಡ್ಬೋದು ಅಷ್ಟೇ, ಮುಂದಕ್ಕೆ ಹಾಕ್ಬೋದು ಸಾವನ್ನ ಅಷ್ಟೇ. ಸಾವನ್ನ ಮುಂದಕ್ಕೆ ಹಾಕ್ಬೋದು. ಗೊತ್ತಾದ್ರೆ ಹ್ಮ್, ಗೊತ್ತಾಗದೇ ಇಲ್ವಲ್ಲ ನೀವು ಗೊತ್ತಾಗದೇ ಸಾವು ಇವತ್ತು ಅಂತ. ಏನೋ ಕಾಯಿಲೆ ಬಂದ್ರೆ, ಇಂಥ ಕಾಯಿಲೆ ಬಂದಿದೆ, ಕ್ಯಾನ್ಸರ್ ಬಂದಿದೆ, ಒಂದು 6 ತಿಂಗಳಿಗೆ ಸಾಯೋನು, ಇನ್ನೊಂದು 6 ತಿಂಗಳು ಎಕ್ಸ್ಟೆಂಡ್ ಮಾಡ್ಬೋದು ಔಷಧಿ ಅಷ್ಟೇ ಕೊಟ್ಟು ಅಷ್ಟೇ. ಪರ್ಟಿಕ್ಯುಲರ್ ಇಂಥ ಟೈಮೇ ಅಂತಾನೂ ಅದು ಹೇಳಕ್ಕಾಗಲ್ಲ. ಗೊತ್ತಿಲ್ಲ. ವಿಜ್ಞಾನದಲ್ಲಿ ಒಂದು ಇದಿದೆ. ನಿಮ್ಮ ಏಜ್ ಎಷ್ಟೀಗ? ನಿಮ್ಮ ಏಜ್ 70 ವಯಸ್ಸಿರ್ತಕ್ಕಂಥ ಸದಾಶಿವ ಅವ್ರನ್ನ 60ರಲ್ಲಿ ಹೆಂಗಿದ್ರು ಹಂಗೆ ತರೋದಕ್ಕೆ ಸಾಧ್ಯತೆ ಇದೆ. 10 ವರ್ಷ ಹಿಂದಕ್ಕೆ ಹೋಗ್ಬೋದು. ಅದಕ್ಕೊಂದು ಸ್ಟೆಮ್ ಸೆಲ್ಸ್ ಅಂತಕ್ಕಂಥ ಒಂದು ಹೊಸ ಇದು ಮಾಡಿದ್ದಾರೆ. ಅದನ್ನು ಇಂಜೆಕ್ಟ್ ಮಾಡ್ಕೊಂಡ್ರೆ 70 ವರ್ಷ ಆಗಿರೋರು 60 ವರ್ಷದಿಂದ ಹೇಗಿದ್ರು ಆ ಲೆವೆಲ್ಗೆ ನೀವು ಬರ್ತೀರಾ. ಅಷ್ಟು ಬಿಟ್ಟರೆ ನಿಮ್ಮನ್ನ ಮಾಮೂಲಿ ಇದ್ದಂಗೆ ಹಳೆ ಸದಾಶಿವ ಹಳೆ ಗುರುದೇವ್ ಥರ ತರಕ್ಕೆ ಸಾಧ್ಯತೆ ಇಲ್ಲ. ಅದು ಪ್ರಕೃತಿ ನಿಯಮ. ಅದನ್ನು ಸೈಡ್ ಎಫೆಕ್ಟ್ ಆಗಿ ಇನ್ನ ಬೇಗ ಹೋಗ್ತೀವಂತೆ. ಹೌದು ಸ್ವಾಮಿ. ನಮಗ ಗೊತ್ತಿರೋರಂಗೆ ದಷ್ಟಪುಷ್ಟವಾಗಿ ದಪ್ಪ ಇದ್ದ, ಅದನ್ನ ಕರಗಿಸೋಗಿ ಏನೋ ಇಂಜೆಕ್ಷನ್ ಮಾಡ್ಕೊಂಡು ಅವ್ನ ಕಾಯಿಲೆ ಬಿದ್ದೋಗ್ಬಿಟ್ಟ. ಯಾರೋ ಸಿನಿಮಾ ಲೇಡೀಸ್ ಇಂಜೆಕ್ಷನ್ ತಗೊಂಡು ಎಲ್ಲ ಆಗ್ತಾ ಇದೆ, ಸೈಡ್ ಎಫೆಕ್ಟ್ ಆಗಿದೆ. ಅದಕ್ಕೆ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ಹೋದ್ರೆ ಅದು ಸಕ್ಸಸ್ ಆಗಲ್ಲ. ಯಾರೋ ಒಬ್ಬೊಬ್ರು ಆಗ್ಬೋದು ಅಷ್ಟೇ, ಆಗಬಹುದು ಅಷ್ಟೇ. ಅಲ್ಲಿಗೆ ಪ್ರಕೃತಿ ಅಂದ್ರೆ ನಾವು ಗಿಡ ಮರಗಳನ್ನೆಲ್ಲ ನಾವು ಭಕ್ತಿಯಿಂದ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಒಳ್ಳೇದೇ ಅಂತ. ಅವೆಲ್ಲ ಒಳ್ಳೇದಲ್ಲ. ಅದಕ್ಕೆ ಏನ್ ಬೇಕೋ ಅದು ಕೊಡ್ಬೇಕು ಅಷ್ಟೇ. ಮರಕ್ಕೆ ಏನ್ ಬೇಕು, ನೀರು ಕಳಿಬಾರ್ದು, ಗೊಬ್ಬರ, ಸುಮ್ಮನೆ ಪೂಜೆ ಪೂಜೆ ಮಾಡಿದ್ರೆ ತಿಳ್ಕೊಬೇಕಲ್ಲ. ಇವಾಗ ಹಳ್ಳಿ ಮರಕ್ಕೆ ಮಕ್ಕಳಾಗದೆ ಇಲ್ದಾಗ ಆಗದೆ ಇರೋರಿಗೆ ಹಳ್ಳಿ ಮರ ಸುತ್ತೋಗ್ತಾರೆ. ಏನಕ್ಕೆ ಗೊತ್ತಾ? ಎಕ್ಸರ್ಸೈಸ್ ಅದು. ಅರ್ಥ ಆಯ್ತಾ? 41 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಮ್ಮ ಅಂತಾರೆ. ಅದು ಎಕ್ಸರ್ಸೈಸ್, ಅದು ವ್ಯಾಯಾಮ ಸ್ವಾಮಿ. ಅದು ಅವ್ರ ದೇಹದ ಒಳಗಡೆ ಬದಲಾವಣೆ ಆಗುತ್ತೆ. ಅದೊಂದು ನೆಪ ಕೊಟ್ರು ಅಷ್ಟೇ, ಅದೇ ಸೈನ್ಸು. ಇನ್ನೊಂದು ಅದರಲ್ಲಿರೋ ಸತ್ಯ ಏನು ಅಂತಂದ್ರೆ, ಅರಳಿ ಕಟ್ಟೆ ಹತ್ರ ಹೋಗಿ ಅರಳಿ ಮರವನ್ನ 21 ರೌಂಡು 41 ರೌಂಡು ಸುತ್ತಾಕೊಂಡು ಪಾಪ ಕಡಿ ಬಟ್ಟೆನಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆನೆ ಹೋಗಿ ಅವರು 41 ಬರಬೇಕಾದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿತದೆ. ಅರ್ಧ ಮುಕ್ಕಾಲು ಗಂಟೆ ಸಮಯದಲ್ಲಿ ಓಝೋನ್ ಅನ್ನೋ ಪದರ ಏನಿರ್ತದೆ ಅದು ಭೂಮಿಯ ತಳಭಾಗದಲ್ಲಿ ಮನುಷ್ಯರು ಓಡಾಡೋ ಲೆವೆಲಲ್ಲೇ ಇರುತ್ತೆ. ಆ ನಂತರನೇ ಮೇಲಕ್ಕೆ ಹೋಗೋದು. ಆಮ್ಲಜನಕ ಓಝೋನ್ ಪದರ ಅಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆಕೆಯ ಗರ್ಭವನ್ನ ಶುದ್ಧಿ ಮಾಡತಕ್ಕಂಥ ಶಕ್ತಿ ಅದಕ್ಕಿದೆ ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡು ಅಂತ ಹೇಳೋರು. ಅದರಿಂದ ವಿಜ್ಞಾನ ಅಡಗಿತ್ತು. ಪುರೋಹಿತರಿಗೂ ಅದು ಗೊತ್ತಿಲ್ಲ. ಯಾರೋ ಬುದ್ಧಿವಂತರು ಹೇಳಿದ್ದನ್ನು ಪುರೋಹಿತರು ಫಾಲೋ ಮಾಡ್ತಾರೆ ಅಷ್ಟೇ. ಈಗಲೂ ಮಾಡ್ತಾರೆ. ಅಲ್ಲ, ಅದು ಓಜೋನ್ ಇವಾಗ ಇದೆ. ಓಝೋನ್ ಇರೋದ್ರಿಂದ ನಾವಿರೋದು ಇಲ್ಲ ಅಂದ್ರೆ ಇಲ್ಲ, ನಾವಿಲ್ಲ. ಹಾಗಾಗಿ ಅವೆಲ್ಲ ಒಂದು ವ್ಯಾಯಾಮ ಸ್ಥಿತಿಗತಿನಲ್ಲಿ ಒಂದು ಇಟ್ಟು ಅಷ್ಟೇ, ಒಂದು ಮೂಲ. ಅದು ಮಾಡಿ ಅಂತೇಳಿ ಮಾಡಿ ಅಂತ ಹೇಳಿದ್ರೆ ಆಗ ಮಾಡ್ತಾ ಇದ್ದಾರೆ. ಸುಮ್ಮನೆ ಅದನ್ನ ಪೂಜೆ ಗೀಜೆ ಮಾಡೋದ್ರಿಂದ ನಮ್ಮ ಆಯುಷ್ ಹೆಚ್ಚಾಗೋದಾಗಲಿ ಅವೆಲ್ಲ ಸುಳ್ಳು. ಮೃತ್ಯುಂಜಯ ಹೋಮ ಮಾಡಿಸ್ತಾರೆ. ಆ ಹೋಮ ಮಾಡಿಸಿ 3 ದಿನಕ್ಕೆ ಸತ್ತೋಗ್ತಾರೆ. ಏನಿಲ್ಲ. ಕಬೀರ್ ಸಾಹೇಬರು ಪರ್ಫೆಕ್ಟ್ ಜ್ಞಾನ.
ನೀನು ಯಾವ ಟೈಮ್ನಾಗ ಹೋಗ್ಬೇಕು ಫಿಕ್ಸ್ ಆಗಿ ಮೊದಲೇ ಫಿಕ್ಸ್ ಆಗಿ ಬಂದ್ಬಿಟ್ಟಿರ್ತಿದ್ದೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ್ತಾಲಯ. ಫಿಕ್ಸ್ ಆಗಿ ಬಂದ್ಮೇಲೆ ನೀನು ಹೋಗ್ತಾ ಇರ್ಬೇಕು, ಯಾರಿಗೂ ಹೇಳಲ್ಲ ಕೇಳಲ್ಲ, ಹೋಗ್ತಾ ಇರ್ಬೇಕು. ಬಸ್ನಲ್ಲೇ ಹೊರಟೋಗ್ತಾರೆ. ಬಸ್ ಒಳಗೆ ಮಲಗಿದ್ದಾನೆ ಹಂಗೆ ಪುಸ್ ಅಂದ್ಬಿಡ್ತಾರೆ, ಅಲ್ಲಿಗೆ ಡ್ರೈವರ್ ಹೋಗ್ಬಿಡ್ತಾನೆ. ಹ್ಮ್. ಅದು ಬಂದಿದೆ ಪೇಪರ್ನಾಗೆ. ಹಾರ್ಟ್ ಅಟ್ಯಾಕ್ ಆಗಿ ಹಾ. ಮಾಡ್ತಾ ಮಾಡ್ತಾನೆ ಅವ್ರಿಗೆ Steering ಮೇಲೆ ಸ್ಟೇರಿಂಗ್ ಮೇಲೆ ಹೋಗ್ತಾನೆ. ಕಂಡಕ್ಟರ್ ಬಂದು ಹ್ಮ್. ಅವನ್ನ ಕೊಟ್ಟಿದ್ರು. ಅಲ್ಲಿಗೆ ಆಧ್ಯಾತ್ಮಿಕ ಒಳಗೆ ಈ ಓಜೋನು ಅರಳಿ ಮರ ಅಂತ ಮಾತಾಡೋದು ಇದು ಓಜೋನ್ ಬಂದು ಪ್ರಕೃತಿ. ಆಧ್ಯಾತ್ಮಿಕದಲ್ಲಿ ಇಂಥ ಇದರಲ್ಲಿ ಈ ಮಾತಾಡೋದು ಒಳ್ಳೇದಾ ಇಲ್ಲ ಇದಕ್ಕೆ ಅನ್ವಯಿಸದೆ ಇರ್ತಕ್ಕಂಥದ್ದು? ಸಾಮಾಜಿಕವಾಗಿ ಒಳ್ಳೇದು, ಸಾಮಾಜಿಕವಾಗಿ ಪ್ರಾಪಂಚಿಕವಾಗಿ ಒಳ್ಳೇದೇ. ಏನ್ ಸುಮ್ಮನೆ ಆಧ್ಯಾತ್ಮ ವಿಚಾರದಿಂದ ತಗೊಂಡು ಅದನ್ನ ಪೂಜೆ ಮಾಡಿ ನನಗೆ ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೇದಾಗುತ್ತೆ. ಅಲ್ಲ ಡಿಸ್ಕಸ್ ಆಗೋದು ಒಳ್ಳೇದಾ? ವಿಮರ್ಶೆ ಮಾಡೋದು ಒಳ್ಳೇದೇ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಅದು ಕೇಳೋದು. ವಿಮರ್ಶೆ ಮಾಡೋದು ಒಳ್ಳೇದೇ, ತಿಳುವಳಿಕೆ ತಿಳುವಳಿಕೆ ತಗೊಳ್ಳೋದು ಒಳ್ಳೇದೇ. ಆದರೆ ಇದು ತಗೊಂಡ್ರೆ ಅದು ಸ್ವಲ್ಪ ಎಕ್ಕುತ್ತೆ ಹೌದು, ಆಧ್ಯಾತ್ಮಿಕ. ಇದನ್ನ ತಿಳಿದಾಗ ಹ್ಮ್. ಅದರ ವಿಚಾರಗಳೆಲ್ಲ ಗೊತ್ತಾಗ್ತವೆ ನಮ್ಗೆ. ಅದ್ರ ವಿಚಾರ ಇದನ್ನ ತಿಳಿದಾಗ ಸತ್ಸಂಗ ಕೇಳ್ತಾ ಇದ್ದಾಗ ಅದ್ರ ವಿಚಾರಗಳೆಲ್ಲ ಗೊತ್ತಾಗ್ತವೆ. ಒಳ್ಳೆಯದರ ಅರ್ಥ ಏನು ಅಂದ್ರೆ ಬಿಡುಗಡೆ ಮಾಡ್ಕೊಳ್ಳೋದು. ಕಲ್ಯಾಣ ಅಂದ್ರೆ, ಕಲ್ಯಾಣದ ಅರ್ಥ ಅಂದ್ರೆ ನಮ್ಮನ್ನ ನಾವು ಈ ಹುಟ್ಟು ಸಾವು ಬಂಧನ ಬಿಡುಗಡೆ ಮಾಡ್ಕೊಳ್ಳೋದು. ಅವುಗಳಿಂದ ಬಿಡುಗಡೆ ಇಲ್ಲ. 500 ಸುಮಾರು 500 ವರ್ಷಗಳ ಆಜುಬಾಜು ಬ್ರಹ್ಮೇಂದ್ರ ಸ್ವಾಮಿಗಳ ಕಾರಣ. ಅವರ ವಚನದಲ್ಲಿ ಅವರು ಹೇಳಿರೋದೇನು? ಭೂಮಿಪೈ ಮುನ್ನಟ್ಟಿ, ಭೂಮಿಯ ಮೇಲೆ ಭೂಮಿಪೈ ಮುನ್ನಟ್ಟಿ ರಕ್ಷಣ ಹೊರ ಹೋಯಿ ಭೂಕಂಪಗಳೇ ಹುಚ್ಚು ತೆರೆಯಂತೆಯಾ, ಭೂಕಂಪವೇ ಬರ್ತದೆ ತಿಳ್ಕೊಡ್ರಯ್ಯ ಅಂತ ಅವ್ರು ಬರ್ದವ್ರೆ. ರಕ್ಷಣ ಪರ ಹೋಯಿ ಅದನ್ನೇ ಓಝೋನ್ ಅನ್ನೋದು, ಅದನ್ನೇ ಓಝೋನ್ ಅನ್ನೋದು. ಓಝೋನ್ ಈ ಪದ ಏನ್ ಗೊತ್ತಿತ್ತು ಅವ್ರಿಗೆ? ಸೈಂಟಿಫಿಕ್ ಹೆಸರು. 400 ವರ್ಷಗಳಿಂದ ಯಾವ ಇಂಡಸ್ಟ್ರಿ ಕ್ರಾಂತಿ ಆಗಿತ್ತು, ಓಝೋನ್ ಪದರ ಅನ್ನೋದು ಇತ್ತು ಅನ್ನೋದು ಅವ್ರಿಗೆ ಏನ್ ಗೊತ್ತಿತ್ತು? ಅಲ್ಲ, ಸಾಮಾನ್ಯರಿಗೆ ಹೆಂಗ್ ಗೊತ್ತಿರುತ್ತೆ? ಹೆಂಗ್ ಗೊತ್ತಿರುತ್ತೆ? ಯಾರ scientist ಅದು ದಿವ್ಯ ದೃಷ್ಟಿ. ಅವರು ಕಾಲಜ್ಞಾನಿ ಅಲ್ಲ, ವಿಜ್ಞಾನಿ. ಬಹಳ ಉಂಟಾರಲ್ಲ, ಆಶ್ಚರ್ಯ ಆಗುತ್ತೆ. ಅಲ್ಲ, ಇದು 16,000 ವರ್ಷಗಳಿಂದ ನಡ್ಕೊಂಡ್ ಬಂದಿರೋದಲ್ಲ. ಅಲ್ಲ ಸರ್, ತತ್ವಜ್ಞಾನ ಅಂದ್ರೇನೆ ವಿಜ್ಞಾನ ಪ್ಲಸ್ ಇದು ಎರಡು ಸೇರಿದ್ರೇನೆ ತತ್ವಜ್ಞಾನ ಆಗೋದು ಅಂತ. ಇದರಿಂದ ನನ್ನದಲ್ಲದವ್ರ ಮೇಲೆ ಮೋಹ ಇಟ್ಟಿದ್ಯಾ, ಮತ್ತೆ ನಿನ್ನದು ಯಾವುದು ಅಂತ ಅವ್ರು ಪ್ರಶ್ನೆ ಮಾಡಿದೆ. ನಮ್ಮದು ಯಾವುದು ಅಂದ್ರೆ ನಮ್ಮ ನಮ್ಮ ಆತ್ಮ, ನಮ್ಮ ಸ್ವರೂಪ, ಅದು ನಮ್ದು ಸ್ವಂತ. ಅದನ್ನ ಯಾರೂ ಕಿತ್ಕೊಳಕ್ಕಾಗೋದಿಲ್ಲ, ಯಾರೂ ಕಿತ್ಕೊಳಕ್ಕಾಗೋದಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಬುದ್ಧಿವಂತಿಕೆನ ನಾನು ಕಿತ್ಕೊಳಕ್ಕಾಗೋದಿಲ್ಲ. ಸಾಮಾನ್ಯವಾದ ಬುದ್ಧಿಗಿನ್ನ ಮೇಲ್ಪಟ್ಟದ್ದು ಅರಿವು, ಅದನ್ನ ಯಾರೂ ಕಿತ್ಕೊಳ್ಳೋದು. ಜ್ಞಾನ, ಆತ್ಮ, ಆತ್ಮಜ್ಞಾನ, ಸ್ವರೂಪ, ಸತ್ಯನಾಮ ಅಂತ ಏನೋ ಹಲವಾರು ಹೆಸರು ಕೊಟ್ಟಿದ್ದಾರೆ. ಅದನ್ನ ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನ ನೀನು ಪ್ರೀತಿಸು. ನೀನು ಬೇರೆ ಈ ಜಡ ಪದಾರ್ಥಗಳ ಇವುಗಳನ್ನೆಲ್ಲ ಪ್ರೀತಿಸ್ತಾ ಇದ್ಯಾ, ಇವೆಲ್ಲ ಕ್ಷಣಿಕ. ಕ್ಷಣಿಕ ಅಂದ್ರೆ ಕೆಲವು ದಿನಗಳು, ಕೆಲವರಿಗೆ ಕ್ಷಣಿಕನೂ ಆಗ್ಬೋದು. ಸ್ವಾಮಿ ಅರಿವು ವೆಸ್ಟಿನ ಸಮಷ್ಟಿನ ಸ್ವಾಮಿ? ವ್ಯಸ್ತಿ ವೆಸ್ಟಿ. ಒಂದೇ, ನಿಮಗೆ ಇದು ಒಂದೇ. ಹ್ಮ್. ಸಮಸ್ಯೆ ಅಂದ್ರೆ ಅನೇಕ. ನೋಡಿ, ಇದೆಲ್ಲ ಸಮಸ್ಯೆ. ಒಂದೇ ಮರ ಇದ್ರೆ ಮರ ಅಂತ ಹೇಳ್ತಾರೆ, ಅದೇ ಮರಗಳ ಗುಂಪಿದ್ರೆ ತೋಪು ಅಂತ ಹೇಳ್ತಾರೆ. ಸಮಸ್ಯೆ. ಅನೇಕ ಜೀವಿಗಳಿಂದ ಕೂಡಿರೋದು ಇದು ಸಂಸಾರ ಪ್ರಪಂಚ. ಸಾಮಾನ್ಯವಾಗಿ ಕನ್ನಡದಲ್ಲಿ ಸಂಸಾರ ಅಂತಂದ್ರೆ ನಮ್ಮ ಮನೆ. ಅನೇಕ ಸಂಸಾರಗಳಿಂದ ಕೂಡಿರ್ತಕ್ಕಂಥ ಇದು ಪ್ರಪಂಚ. ವ್ಯಷ್ಟಿ ಸಮಷ್ಟಿ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಲ್ಲಿ ಒಟ್ಟಿಗೆ ಬಾಳುವುದ ಕಲಿಯ ಮಂಕುತಿಮ್ಮ. ಒಬ್ಬ ಮನುಷ್ಯನ ಸೊಂಪಾಗಿರ್ಬೇಕು ಅಂತ ಹೇಳಿದ್ರೆ ಅವನು ಎಲ್ಲಾರ ಜೊತೆ ಇದ್ದಾಗ ಮಾತ್ರನೇ ಚೆನ್ನಾಗಿರಕ್ಕಾಗದು ಅಂತ. ನಿನ್ನಲ್ಲಿ ಒಬ್ಬನಿಗಿಂತ ಸುಖ ಇದೆ. ನಿನ್ನಲ್ಲಿ ಸುಖ. ಉನ್ನತದ ತೇಜಸ್ವಿಯವರು ಒಂದು ಹಾಕಿದ್ರು, ಕಳಿಸಿದ್ದೆ ಕವಿಯರು. ಸುಖ ದುಃಖ ನಿನ್ನಲ್ಲೇ ಇದೆ, ಅದನ್ನ ನೀನು ಹುಡುಕೊಳ್ಬೇಕು. ನೀನು ತೀರ್ಥಯಾತ್ರೆ ಹಣ ಖರ್ಚು ಮಾಡಿ ತೀರ್ಥಯಾತ್ರೆ ಅವು ಎಲ್ಲ ಹುಡುಕಕ್ಕೆ ಹೋದ್ರೆ ಅಲ್ಲೆಲ್ಲೂ ಸಿಗೋದಿಲ್ಲ. ನೀನು ಇರೋ ಕಡೆನೇ ಇದೆ, ಅದನ್ನ ಹುಡುಕೊಳ್ಬೇಕು. ನೀನು ನಿನ್ನಲ್ಲೇ ಇದೆ, ಅದು ನಿನ್ನಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಅದೇ ಆಡೋದಿಲ್ಲ. ನಾನೆಲ್ಲೂ ಇಲ್ಲ, ನಾನು ಮೂರ್ತಿನಲ್ಲಿಲ್ಲ, ಕಾಶಿ ಇಲ್ಲ, ಕೈಲಾಸದಿಲ್ಲ, ಮಸೀದಿನಲ್ಲಿಲ್ಲ, ನಿನ್ನ ಹತ್ರನೇ ಇದ್ದೀನಿ.
ಆ ಹಾಡಿನ ಅರ್ಥ. ನಿನ್ನ ಹತ್ರನೇ ಇದೆ. ಮೂಕೋ ಕಹಾ ಡುಂಡೆ, ಎಲ್ಲಿ ಹುಡುಕ್ತಾ ಇದೆಯಾ ನನ್ನನ್ನು ನೀನು? ನನ್ನ ಅರಿವನ್ನು ಎಲ್ಲಿ ಹುಡುಕ್ತಾ ಇದೆಯಾ? ನಿನ್ನ ಹತ್ರನೇ ಇದ್ದೀನಪ್ಪ, ನೀನೆಲ್ಲೂ ಇಲ್ಲ ಹೊರಗಡೆ. ಇನ್ನೆಲ್ಲೂ ಇಲ್ಲ ಹೊರಗಡೆ. ಅದೇ ಹೇಳ್ತಾರೆ, ಅದನ್ನ ಹೇಳ್ತಾರೆ ಇಲ್ಲಿ. ಎಲ್ಲ ಪದಾರ್ಥಗಳು ಬೇರೆ, ಆದರೆ ನಿನ್ನ ಆತ್ಮ ನಿನ್ನ ಸ್ವಂತದ್ದು, ಅದು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಇದನ್ನ ಪ್ರೀತಿ ಮಾಡುವಂತ ನಾವು, ಅಂದರೆ ಇದನ್ನ ಗಳಿಸುವ ಕಡೆ ಹೆಜ್ಜೆ ಇಡು, ಇದನ್ನು ಪಡೆಯುವ ಪ್ರಯತ್ನದ ಕಡೆ ಹೆಜ್ಜೆ ಇಡು. ನಮ್ಮ ಮೂಲ ಅದೇ. ಅದನ್ನ ಮರೆತಿರೋ ಕಾರಣದಿಂದ ನಮ್ಗೆ ಇವುಗಳೆಲ್ಲ ಮೋಹ ಬರ್ತಾ ಇದೆ. ಅದನ್ನ ಯಾರು ಪರಿಚಯ ಮಾಡಿಸೋರಿಲ್ಲ, ನಮಗೆ ತಿಳಿಸೋರಿಲ್ಲ. ನೀವು ಹೇಳಿದಾಗೆ ಮೂರ್ತಿಗಳನ್ನ ತಿಳಿಸೋರವ್ರೆ, ಆ ಪೂಜೆ ಮಾಡುವಂತ ತಿಳಿಸೋರವ್ರೆ, ಈ ಪೂಜೆ ಮಾಡೋದಂತ ತಿಳಿಸೋರವ್ರೆ. ಒಳ್ಳೇದಾಗತ್ತೆ ಅಂತ ಯಾವ ತರ ಒಳ್ಳೇದು? ಪ್ರಸ್ತುತ ವರ್ತಮಾನ ಜೀವನದಲ್ಲಿ ನಿಮಗೆ ಒಳ್ಳೇದಾದ್ರೂ ಆಗಬಹುದು. ಯಾಕಂದ್ರೆ ಕರ್ಮಗಳಿಂದ ಕೂಡಿದೆ ದೇಹ. ಹಿಂದೆ ಮಾಡಿದಂಥ ಕರ್ಮದ ಫಲ ನಿಮಗೆ ಈ ಜನ್ಮದಲ್ಲಿ ಆ ಸಮೀಕ್ಷೆ ಆಗ್ಬೋದು, ಆಗದೇನೂ ಇರ್ಬೋದು. ಆದರೂ ಸಹ ಅದೆಲ್ಲ ಕ್ಷಣಿಕ, ಕೆಲವು ದಿನಗಳು ಮಾತ್ರ. ಮನೆಯಲ್ಲಿ ಹುಟ್ಟಿದಂಥ ಹೆಣ್ಣುಮಗಳು ಎಷ್ಟು ದಿನ ನಮ್ಮ ಜೊತೆ ಇರ್ತಾಳೆ? ಯವನಾವಸ್ಥೆಗೆ ಬಂದು ಆಕೆ ಮನೆಗೆ ಮದುವೆ ಮಾಡಿಕೊಡೋವರೆಗೂ ನಮ್ಮ ಜೊತೆ ಇಟ್ಕೊಳ್ತೀವ, ಆಮೇಲೆ ಇಲ್ಲ. ಸಮಾಜದ ಧರ್ಮ ಸ್ವಾಭಾವಿಕ, ಅದು ಪ್ರಕೃತಿಯ ನಿಯಮ ಅಂತ ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ಬಂದು ಹೋಗ್ತಾ ಇರ್ಬೋದು ಅಷ್ಟೇ. ಕೆಲವು ಸಮಯದಲ್ಲಿ ಏನೋ ಅಹಿತಕರ ಘಟನೆಗಳು ನಡೆದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ನೀನು ಯಾವುದರಲ್ಲಿ ಮೋಹ ಇಡಬೇಕು? ನಿನ್ನ ಸ್ವರೂಪದಲ್ಲಿ ಮೋಹ ಇಡು. ಅದನ್ನ ಪ್ರೀತಿಸುವಂತನಾಗು. ಅದನ್ನ ನೀನು ಕಳ್ಕೊಳ್ಬೇಡ. ನಿನ್ನ ಸ್ವರೂಪದ ವಿಚಾರ ತಿಳ್ಕೊಳ್ಳೋದ್ರಲ್ಲಿ ನೀನು ಹಿಂದೆ ಸರಿಬೇಡ, ಕಳ್ಕೊಳ್ಬೇಡ. ತಿಳಿಯುವಂತನಾಗು. ಪ್ರಯತ್ನ ಮಾಡು. ನೀನು ದೇಹದಿಂದ ದೇಹಕ್ಕೆ ಅಲ್ಲಾಡ್ತಾ ಇರ್ತೀಯ. ಕರ್ಮಗಳಿಗೆ ಅನುಗುಣವಾಗಿ ದೇಹದಿಂದ ದೇಹಕ್ಕೆ ಅಲ್ಲಾಡ್ತಾ ಇರ್ತೀಯ. ಅದನ್ನ ಮರಿ. ಮೋರು ತೋರುನೆ ಸಭೈ ಬಿಗುರ್ಷ. ಪ್ರಪಂಚದಲ್ಲಿ ಪ್ರಾಣಿ ಪದಾರ್ಥಗಳು ಮೇಲೆ ಎಷ್ಟು ಆಸಕ್ತಿಯಿಂದ ಇಟ್ಕೊಂಡಿದ್ದಾನೋ ಮನುಷ್ಯ, ಅಷ್ಟು ಅವನು ರಾಗದ್ವೇಷಗಳಲ್ಲಿ ಮುಳುಗ್ತಾನೆ. ಆಸಕ್ತಿ, ತೀವ್ರವಾದ ಆಸಕ್ತಿ ಇಟ್ಕೊಂಡಾಗ ಆಟೋಮೆಟಿಕ್ ಆಗಿ ಪ್ರೇಮ ಉಂಟಾಗುತ್ತೆ. ಆಟೋಮೆಟಿಕ್ ಆಗಿ. ಮತ್ತು ದ್ವೇಷ, ವ್ಯಕ್ತಿ ನನಗೆ ಬೇಡ ಅನ್ನಿಸ್ದಾಗ ಅವನೇನೇ ಒಳ್ಳೆ ಕೆಲಸ ಮಾಡಿದ್ರೆ ಅವನಲ್ಲಿ ನಾವು ತಪ್ಪು ಹಿಡಿತೀವಿ. ಮೊಸರಿನಲ್ಲಿ ಕಲ್ಲು ಹುಡುಕ್ತಂಗೆ ಹುಡುಕ್ತಾ ಇರ್ತೀವಿ. ದ್ವೇಷ ಆಗೋದಿಲ್ಲ ನನಗೆ ಅವನು. ಹಾಗಾಗಿ ರಾಗದ್ವೇಷಗಳು ಉತ್ಪನ್ನ ಆಗುತ್ತೆ. ಆಸಕ್ತಿ ಮತ್ತೆ ದ್ವೇಷ ಅವನು ಬೇಡದೇ ಇದ್ದಾಗ, ನನ್ನದು ಅಂದಾಗ ರಾಗ, ನನ್ನದಲ್ಲ ಅನ್ನೋದಾಗ ದ್ವೇಷ. ಈ ರೀತಿ ಆಗುತ್ತಪ್ಪ. ಇವೆರಡು ಬೆಂಕಿ ಇದ್ದಂಗೆ. ರಾಗ ದ್ವೇಷ ಬೆಂಕಿ ಇದ್ದಂಗೆ ಸುಡುತ್ತೆ, ನಮ್ಮನ್ನ ಸುಡುತ್ತೆ. ಅತಿಯಾಗಿ ಪ್ರೀತಿ ಮಾಡೋದು ಹೊರಟೋದಾಗ ಚಿಂತೆಯ ಮೂಲಕ ಸುಡುತ್ತೆ. ಹೊರಟೋದಲ್ಲ ಅಂತ ಅವನ ಚಿಂತೆನಲ್ಲಿ ನಮ್ಮ ದೇಹವನ್ನು ಶಿಥಿಲಗೊಳಿಸುತ್ತೆ, ಮಾನಸಿಕ ಶಾಂತಿ ಕೊಡೋದಿಲ್ಲ. ದ್ವೇಷನೂ ಅದೇ ರೀತಿ. ಈ ರಾಗದ್ವೇಷಗಳಲ್ಲಿ ಬಿದ್ದಂತಹ ವ್ಯಕ್ತಿಯೂ ಸಹ ಹುಟ್ಟು ಸಾವಳ ಬಂಧನಕ್ಕೆ ಒಳಗಾಗ್ತಾನೆ. ಮತ್ತು ಮನುಷ್ಯ ಬಹುತಕ ಕೇಲೆ ಬಹುರೂಪ ಜನ ಭವರ ಉಸೆ ಗಯಾ ಬಹುತ. ಮನುಷ್ಯ ನಾನಾ ರೂಪಗಳ
ವೇಷಗಳನ್ನು ಧರಿಸಿ ನಾನಾ ರೀತಿಯ ಆಟಗಳನ್ನು ಆಡ್ತಾರೆ. ಸಣ್ಣ ಮಕ್ಕಳು ಆಡ್ತೀವಲ್ಲ, ಯಾವ ಎಲ್ಲ ತರ ಆಟ ಆಡಿರ್ತೀವಿ. ಇದೆಲ್ಲ 4 ದಿನದ ಜೀವನ. ಬಾಲ್ಯದಲ್ಲಿ ಒಂದಾಟ, ಯೌವನದಲ್ಲಿ ಒಂದಾಟ, ಮಧ್ಯ ವಯಸ್ಸಿನಲ್ಲಿ ಒಂದಾಟ, ವೃದ್ಧಾಪ್ಯದಲ್ಲಿ ಕೊನೆ ಆಟ. ವೃದ್ಧಾಪ್ಯದಲ್ಲಿ ಕೊನೆ ಆಟ. ಅವಾಗ ಆಟ ಬೇರೆ ಬೇರೆ ಆಟ ಆಡಕ್ಕೆ ತಾಕತ್ತು ಇರೋದಿಲ್ಲ, ಬಲ ಇರೋದಿಲ್ಲ. ಅದಕ್ಕೆ ಮೊದಲು ಎಷ್ಟು ಆಟ ಆಡ್ತಾನೆ. ಹಾಗಾಗಿ ಇನ್ನೊಂದು ಹೇಳಿ. ಇವಾಗ ದುಃಖ ಅಂದಾಗ ಇವಾಗ ವೀರೇಂದ್ರ ಹೆಗ್ಡೆ ಅವ್ರಿಗೆ ದುಃಖ ಬಂದಿದೆ. ಹೌದು, ದುಃಖ ಬಂದಿದೆ. ಇವ್ರಿಗೆ ಮಾನಸಿಕವಾಗಿ ದುಃಖ ಇದೆ. ಹೌದು, ಅವ್ರು ತೋರ್ಪಡೆ ಮಾಡ್ತಾವ್ರೋ ಇಲ್ಲ ಅದು ಗೊತ್ತಿಲ್ಲ. ಗೊತ್ತಿಲ್ಲ. ಒಟ್ಟ ಒಳಗಂತೂ ಇದೆ ಅದೇ ಇದೆ. ಅಂತ ಹೇಳ್ಬಿಟ್ಟು. ಹಾ. ಅದು ಯಾಕೆ ಬಂತು ಸ್ವಾಮಿ ಆ ಥರ ದುಃಖ ಅಂದ್ರೆ? ದುಃಖ ಯಾಕೆ ಮಾನಸಿಕ ದುಃಖ ಹೇಗೆ ಗೊತ್ತಾಯ್ತು ಇದೆ ಅಂತ ನಿಮ್ಗೆ? ನಮ್ಮ ಪ್ರಶ್ನೆ ಉತ್ತರ ಕೊಡಿ, ಆಮೇಲೆ ಹೇಳ್ತೀನಿ. ಏನ್ ಗೊತ್ತಾಯ್ತು ನಿಮ್ಗೆ? ಅವರು ಸತ್ಯವನ್ನ ಮರೆಮಾಚಿದ್ದಾರೆ. ಹಾ, ಮರೆಮಾಚಿ ಹಾ. ಅದನ್ನ ಏನೋ ಒಂದು ಹಣದ ಬೆಂಬಲದಿಂದನೋ ರಾಜಕೀಯ ದೃಷ್ಟಿಯಿಂದನೋ ಅದನ್ನ ಒಂದಷ್ಟು ದಿವಸ ಕಾಲ ಇದಾಯ್ತು. ಹೌದು. ಅದನ್ನ ನೋಡಿಕೊಂಡು ಒಂದಷ್ಟು ಜನ ದುಡ್ಡುಗೋಸ್ಕರ ಯಾವುದಕ್ಕೋಸ್ಕರ ಇವಾಗ ಎಲ್ಲರೂ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ದುಡ್ಡು ಬೇಕು, ಅವ್ರ ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಇವ್ರು ಒಂದು ಸ್ವಲ್ಪ ಜನ ಕೊಚ್ಕೊಂತಿದ್ರಲ್ಲ ನಮ್ಮದೇ ಸನಾತನ ಅಂತ ಹೇಳ್ಬಿಟ್ಟು, ಅದಕ್ಕೂ ವಿರೋಧ ಇದ್ದೇ ಇರ್ತಾರಲ್ಲ ಪ್ರಕೃತಿಯಲ್ಲಿ. ಅದರಿಂದ ಇವ್ರು ಬಂದಿರೋದು. ತಪ್ಪುಗಳಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಆ ತಪ್ಪುಗಳನ್ನ ಅವಾಗ ನಿಯಂತ್ರಣ ಮಾಡ್ಬೇಕಾಯ್ತಲ್ಲ ಅವರು. ಏನ್ ಸ್ವಾಮಿ? ತಪ್ಪುಗಳು ಆಗೋದನ್ನ ನಿಯಂತ್ರಣ ಮಾಡಿ ಅದನ್ನ ಇಲ್ಲೇ ಇಲ್ದಂಗೆ ಮಾಡಿದ್ರೆ ಇವತ್ತು ಯಾಕೆ ದುಃಖ ಪಡ್ಬೇಕಾಗಿತ್ತು? ಏನ್ ತಪ್ಪಾಗಿದೆ ಇಲ್ಲ ಗೊತ್ತಿಲ್ಲ, ನಾವು ಮಾತಾಡ್ತಾ ಇದ್ದೀವಿ. ಆ ತಪ್ಪುಗಳನ್ನ ಆಗದೆ ಇರೋ ಹಾಗೆ ಅವರು ನೋಡಿಕೊಳ್ಳಬೇಕಾಗಿತ್ತು. ಏನ್ ಸ್ವಾಮಿ? ಆಗ ದುಃಖ ಇರ್ತಾ ಇರ್ಲಿಲ್ಲ. ಇನ್ನೊಂದು ಸ್ವಾಮಿ ಇದರ ಮಧ್ಯ ಅಷ್ಟೊಂದು ಅವರು ಮಂಜುನಾಥ ಸ್ವಾಮಿನೇ ಅವರಿದ್ದಾಗ ಇವಾಗ ಅವ್ರಿಗೆ ಸ್ವಲ್ಪ ಇದು ಮಾಡ್ಬೋದಾಗಿತ್ತಲ್ವ, ಅಲ್ಲಿಗೆ ಏನ ಕಾಪಾಡ್ಬೋದಾಗಿತ್ತ ಅಂತ ನಾನು ಹೇಳೋದು. ದೇವರು ಮಂಜುನಾಥ ದೇವರು ಅಷ್ಟೊಂದು ಶ್ರೇಷ್ಠವಾಗಿರೋರು, ಅವ್ರನ್ನ ಇದನ್ನೆಲ್ಲ ಸ್ವಲ್ಪ ಹೊರಗೆ ಹಾಕ್ಬೋದಾಗಿತ್ತಲ್ವ ಅಲ್ಲಿಗೆ. ಅದಕ್ಕಿಂತ ದೊಡ್ಡ ದೇವರು ನಿನ್ನ ಸ್ವರೂಪ ನಿಮ್ಗೆ ಅರಿವಿದೆ. ಅದು ಅರಿವಿ ಕೊಡ್ಬೇಕಾಗಿಲ್ಲ. ನೀವು ಚಿಂತನೆ ಮಾಡಿದ್ರೆ ಕೊಡೋದು ಇಲ್ಲ. ಅದು ಕೊಡೋದು ಇಲ್ಲ ಸ್ವಾಮಿ. ಅದು ಕೇವಲ ಬಾಹ್ಯದ ಭಕ್ತಿ. ಅದು ಬಾಹ್ಯದ ಭಕ್ತಿ. ಅದನ್ನ ಯಾವುದೇ ಬದಲಾವಣೆ ಆಗೋದಿಲ್ಲ. ಅಲ್ಲಿಗೆ ವಿಗ್ರಹಾರಾಧನೆ ತಾನೆ ಅದು ಮಂಜುನಾಥ. ಹೌದೌದೌದು, ವಿಗ್ರಹ ಆರಾಧನೆ. ವಿಗ್ರಹಾರಾಧನ ಇವಾಗ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಅಲ್ವಾ? ಮಾಡಲ್ಲ, ಯಾವತ್ತೂ ಮಾಡೋದಿಲ್ಲ. ಮಾಡಲ್ಲ, ಎಂದು ಮಾಡಲ್ಲ, ಯಾವತ್ತಿಗೂ ಮಾಡಲ್ಲ. ನಿಮ್ಮಲ್ಲಿರೋ ಮಂಜುನಾಥ ಮಾಡಬೇಕು. ಅದೇ ನಾನು ಹೇಳೋದು, ಈಗ ಪರಿಶೋಧನೆ ಮಾಡಿದ್ರೆ ಇದು ಸತ್ಯ ಅನ್ನೋದು ನಮಗೆ. ಆ ಘಟನೆಗಳು ನಡೀತಿರುವಾಗಲೇ 1-2 ಘಟನೆಗಳು ನಡೆದಾಗಲೇ ಅವರು ಎಚ್ಚೆತ್ತುಕೊಂಡು ಅದನ್ನೆಲ್ಲ ನಿಯಂತ್ರಣ ಮಾಡಿ ಈಗ ಆ ಘಟನೆಗಳು ನಡೆಯದ ಹಾಗೆ ಮಾಡ್ಕೊಳ್ಬೇಕಾಗಿತ್ತು. ನಡೆದಿದ್ರೆ ಅದು ನಡೆದಿದೆಯೋ ಬಿದ್ದಿದೆಯೋ ನಮ್ಗೆ ಗೊತ್ತಿಲ್ಲ. ನಡೆದಿದ್ದ ಪಕ್ಷದಲ್ಲಿ ಅದೆಲ್ಲ ತಡೆ ಹಿಡಿಬೇಕಾಗಿತ್ತು. ಅವರು ತಡೆ ಹಿಡಿಬೇಕಾಗಿತ್ತು. ಸಂಸಾರ ದೊಡ್ಡದಾಗಿರೋದ್ರಿಂದ ಎಲ್ಲೇನ್ ನಡೀತಿದೆ ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ಎಲ್ಲ ನಾವು ಒಬ್ಬರೇ ಗಮನಿಸಕ್ಕೂ ಆಗೋದಿಲ್ಲ. ಆ ತರನು ಆಗಿರ್ಬೋದು. ಬಿಡ್ಸ್ಕೊಂಡ್ ಬಂದ್ಬಿಡ್ತಾನೆ, ಆಮೇಲೆ ಬಂದ ಓನರ್ಗೆ ಯಜಮಾನಿಗೆ ಈಗ ನೀವೇ ನೋಡ್ತಾ ಇದ್ದಂಗೆ ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ಆರಂಭದಲ್ಲಿ ಬೆರಳಿಕೆ ಇಷ್ಟಷ್ಟು ಅಪರಾಧ ಪ್ರಕರಣಗಳು 100 ಬಂತು, 400 ಬಂತು, ಈಗ 1000ಗಳು ಮಾತಾಡ್ತಾ ಇದ್ದಾರೆ. ಪಾಪಗಳು 1000 ಸಂಖ್ಯೆ ಊತವ್ರೆ. ಅದು ಅಷ್ಟು ಸಾಮಾನ್ಯದ ಕೆಲಸ ಅದು ಅಲ್ಲ. ಹೋಗ್ಲಿ, ಧರ್ಮಸ್ಥಳ 1ರಲ್ಲೇ ಈ ಘಟನೆ ನಡೀತಾ ಇದೆಯಾ? ತಿರುಪತಿಲಾಗಿಲ್ವಾ? ಜೆರುಸಲೇಮಲ್ಲಿ ಆಗಿಲ್ವಾ? ಮಕ್ಕಾ ಮದೀನಾದಲ್ಲಾಗಿಲ್ವಾ? ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಸೇರ್ತಕ್ಕಂಥ ಜಾಗಗಳಲ್ಲಿ ಇಂಥ ಘಟನೆಗಳು ನಡೀತಾನೆ ಇರ್ತಾರೆ. ಏನಕ್ಕೋ ಬಂದ್ಬಿಟ್ಟಿರ್ತಾರೆ, ಟೂರಿಸಂ ತರ ಬಂದಿರ್ತಾರೆ. ಮೊಬೈಲ್ ಇಲ್ಲ, ಅಡ್ರೆಸ್ ಇಲ್ಲ, ಏನು ಇಲ್ಲ. ಬಂದವ್ರು ಅಲ್ಲೇ ತಿನ್ನೋಬ್ರು ಇನ್ನೇನ್ ಮಾಡ್ತಾರೆ? ಅವ್ರನ್ನ ಯಾರನ್ನಂತ ಹುಡುಕ್ತಾರೆ? ಹಂಗೆ ಏನೇನೋ ಹೆಚ್ಚು ಕಮ್ಮಿ ಆಗುತ್ತೆ, ಏನೇನೋ ಬಂದಿರ್ತಾರೆ, ಮನೆ ಬಿಟ್ಟು ಬಂದಿರ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಅವಾಗ ಅವೆಲ್ಲ ಪೊಲೀಸ್ನವ್ರು ನೆಗ್ಲಿಜೆನ್ಸ್ ಐತೆ. ಅವಾಗ ಯಾರು ಹುಡ್ಕೊಂಡ್ಬಿಡೋ ತಳ್ಳ ಮಾಡೋರು ಅಂತ ಹೇಳುತ್ತೆ. ಇದು ಕರ್ಮಫಲನೇ ಅವ್ರಿಗೆ. ಕರ್ಮಫಲನೇ, ಕರ್ಮ ಸಿದ್ಧಾಂತನೇ ದೊಡ್ಡದು ಅಂತ ಹೇಳೋದು. ಹಾಗಾಗಿ ಈ 4 ದಿನಗಳ ಅವತಾರಗಳು ಇವುಗಳಲ್ಲಿ ನಾವೇನೇನ್ ಮಾಡ್ತೀವಿ ಅಂದ್ರೆ
ಹಣದಲ್ಲಿ ಮರ್ತೋಗ್ತೀವಿ ನಮ್ಮನ್ನು ನಾವು, ಪರಿವಾರದ ನಡುವೆ ಇದ್ರೆ ನಮ್ಮನ್ನು ನಾವು ಮರ್ತೋಗ್ತೀವಿ, ಸ್ನೇಹಿತರ ನಡುವೆ ಇದ್ರೆ ನಮ್ಮನ್ನು ನಾವು ಮರ್ತೋಗ್ತೀವಿ, ಅಧಿಕಾರ ಬಂದರೆ ನಮ್ಮನ್ನು ನಾವು ಮರ್ತೋಗ್ತೀವಿ. ಮತ್ತು ಮಾಯೆಯ ಉನ್ಮಾದದಲ್ಲಿ ಬಿದ್ದು ನಾನಾ ಪ್ರಕಾರದ ಹಲವಾರು ರೀತಿಯ ಒಳ್ಳೆ ಕರ್ಮವನ್ನು ಮಾಡ್ತೀವಿ, ಕೆಟ್ಟ ಕರ್ಮನೂ ಮಾಡ್ತೀವಿ. ಅವರು ಅದೇ ಪೂಜೆನೂ ಮಾಡಿದ್ರು, ಜೊತೆಗೆ ಇದನ್ನು ಮಾಡಿದ್ರು, ಏನೋ ಯಾರು ಗೊತ್ತು ಅಲ್ವಾ? ಪೂಜೆನೂ ಮಾಡಿಸಿದ್ರು, ಅನ್ನ ಸಂತರ್ಪಣೆ ಮಾಡಿಸಿದ್ರು, ಎಲ್ಲ ಮಾಡ್ತಾವ್ರೆ ಅಲ್ವಾ? ಆದರೆ ಅದು ಹೇಗಾಯ್ತೋ ಏನೋ ಗೊತ್ತಿಲ್ಲ ನಮಗೆ. ಅದು ತನಿಖೆ ಮಾಡ್ತಾರೆ ಬಿಡಿ, ಪೊಲೀಸ್ನವ್ರು ಏನು ಮಾಡ್ಕೊಂತಾರ ಮಾಡ್ಕೊಳ್ಳಿ ಅಲ್ವಾ? ಏನು ಮಾಡ್ಕೊತಾರೆ ಅದು ಸತ್ಯಾಸತ್ಯಗಳು ಅಲ್ಲಿ ಬಿಟ್ಟಿದ್ದು, ನಾವು ಅದನ್ನು ಮಾತಾಡೋದು. ಒಟ್ಟಾರೆ ಮನುಷ್ಯ ಏನು ಮಾಡ್ತಾನೆ? ಒಳ್ಳೆ ಕರ್ಮನೂ ಮಾಡ್ತಾನೆ, ಕೆಟ್ಟ ಕರ್ಮನೂ ಮಾಡ್ತಾನೆ. ಆ ಒಳ್ಳೆ ಕರ್ಮ ಒಳ್ಳೇದೇ ಹೇಳ್ತಾರೆ, ಅಚ್ಚೆ ಆಚರಣೆ ಕರ್ಮ ಟೀಕೆ, ಒಳ್ಳೆ ಆಚರಣೆ ಒಳ್ಳೇದೇ, ಇಲ್ಲ ಅಂತ ಹೇಳಿಲ್ಲ. ಅವನಿಗೆ ಒಳ್ಳೆ ಫಲನೇ ಕೊಡುತ್ತೆ. ಆದರೆ ಈ ದುಷ್ಕರ್ಮ ಮಾಡ್ತಾನಲ್ಲ, ದುಷ್ಕರ್ಮ ಮಾಡಿದಾಗ ಸಮಾಜಕ್ಕೂ ಬಾಧೆ. ದುಷ್ಕರ್ಮ ಸಮಾಜಕ್ಕೂ ತೊಂದರೆ, ಈತನಿಗೂ ತೊಂದರೆ, ಈತನಿಗೂ ತೊಂದರೆ, ಸಮಾಜಕ್ಕೂ ತೊಂದರೆ. ಹಾಗಾಗಿ ಒಳ್ಳೆ ಆಚರಣೆ ಮಾಡಪ್ಪ ನೀನು, ಒಳ್ಳೆ ಆಚರಣೆಯನ್ನು ಇಟ್ಕೊ, ನೀನು ಒಳ್ಳೆ ಆಚರಣೆಯನ್ನು ಇಟ್ಕೊ. ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ, ಪರಿವಾರನ ಸಾಕೋದಕ್ಕೆ, ಇವೆಲ್ಲ ಮಾಡೋದಕ್ಕೆ ಧನ ಸಂಗ್ರಹ ಮಾಡಬೇಕು. ಅದನ್ನ ಗಳಿಸು, ವ್ಯಾಪಾರನೋ ಸಾಪಾರನೋ ಏನೋ ಮಾಡಿ ನೀನು ಗಳಿಸು. ಆದರೆ ಅದಕ್ಕೆ ಅಂತಾನೆ ನೀನು ಹಣ ಗಳಿಸೋ ವಿಚಾರದಲ್ಲಿ ಒಬ್ಬನ ಹತ್ಯೆ ಮಾಡೋದಾಗ್ಲಿ ಮತ್ತು ಕಸಿದುಕೊಳ್ಳೋದಾಗ್ಲಿ ಇವೆಲ್ಲ ದುಷ್ಕರ್ಮ ಮಾಡಕ್ಕೆ ಹೋಗ್ಬೇಡ. ಅದನ್ನ ಫಲ ಭೋಗಿಸ್ಲೇಬೇಕು, ಅದನ್ನ ಫಲ ಭೋಗಿಸ್ಲೇಬೇಕು. ಹಾಗಾಗಿ ಇದನ್ನೆಲ್ಲ ಇದೇ ಚಕ್ರನಲ್ಲಿ ನೀನು ಬಿದ್ದು ನನ್ನ ಸ್ವರೂಪನ ಮರ್ತೋಗ್ತಾ ಇದೆಯಾ? ಆ ವಿಚಾರವನ್ನ ತಿಳಿ. ಯಾವ ರೀತಿ ದುಂಬಿ ಹೂವಿನಿಂದ ಹೂವಿಗೆ ಹಾರ್ತಾ ಇದೆಯೋ ಅದೇ ರೀತಿಯಾಗಿ ನೀನು ಕರ್ಮಗಳನ್ನು ಮಾಡ್ತಾ ದೇಹದಿಂದ ದೇಹಕ್ಕೆ ಹೋಗ್ತಾ ಇದೆಯಾ? ಆ ಗರುಡ ಪುರಾಣದಲ್ಲಿ ತಿಳಿಸಿದೆ ಯಾವ್ಯಾವ ಕರ್ಮ ಮಾಡಿದ್ರೆ ಏನೇನು ದೇಹ ಅಂತ. ಗ್ರಂಥಗಳ ಅನುಸಾರ ಪ್ರಮಾಣದ ಮೇಲೆ ನಾವು ಹೇಳು. ಒಟ್ಟಾರೆ ಜ್ಞಾನಿಗಳು ಎಲ್ಲರೂ ಹೇಳಿದ್ದಾರೆ, ಜನ್ಮ ಅಂತೂ ನಿಶ್ಚಿದ್ಧ, ಶತಸಿದ್ಧ. ನೀನು ಮುಕ್ತಿ ಹೊಂದದೇ ಹೋದ ಪಕ್ಷದಲ್ಲಿ ಜನ್ಮ ಅಂತೂ ಶತಸಿದ್ಧ, 100ಕ್ಕೆ 200% ನಿಜನಪ್ಪ, 200% ನಿಜ. ನೀನು ಜನ್ಮ ತಾಳಲೇಬೇಕು. ಕಾರಣ ಏನಂದ್ರೆ ನಿನ್ನನ್ನು ನೀನು ತಿಳಿಲಿಲ್ಲ. ಇದೇ ರೀತಿ ಪೂಜೆ ಪುನಸ್ಕಾರಗಳು ಆಗ್ಲಿಂದನೂ ಮಾಡ್ಕೊಂಡು ಬಂದ್ಬಿಟ್ಟೆ, ಆಗ್ಲಿಂದನೂ ದೇಹ ಕೋಟ್ಯಾಂತರ ವರ್ಷಗಳಿಂದ ಹುಡ್ತಾ ಇದೀವಿ, ಸಾಯ್ತಾ ಇದೀವಿ. ಅದಕ್ಕೆ ಹನುಮಾನ್ ಸಾಹೇಬ್ ಹೇಳ್ತಾರೆ ವಿಚಾರ ಕೊನೆಯಲ್ಲಿ, ಇಂಥ ಅಪಾರವಾದ ಅಂದ್ರೆ ಲೆಕ್ಕನೇ ಇಲ್ಲ, ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಆಗೋಣ. ಎಷ್ಟು ಜನ್ಮ ತಾಳ್ಬಿಟ್ಟಿದ್ದೀವ ನಾವು ಗೊತ್ತಿಲ್ಲ. ಈಗೇನೋ ಬಂದಿದೆ ಮನುಷ್ಯ ಜನ್ಮ ಇನ್ನೇನು ಬಂದಿತ್ತು, ಆದರೆ ನಮಗೆ ಇಂಥ ಒಂದು ಜ್ಞಾನವನ್ನು ತಿಳಿಸೋರು ಇರಲಿಲ್ಲ, ಬಿಡುಗಡೆ ಜ್ಞಾನವನ್ನು ತಿಳಿಸೋರು ಇರಲಿಲ್ಲ. ಎಲ್ಲ ಬಂಧನದ ಜ್ಞಾನವನ್ನೇ ತಿಳಿಸ್ತಾರೆ, ಬಂಧನಕ್ಕೆ ಕಾರಣ ಆಗತಕ್ಕಂಥ ಜ್ಞಾನವನ್ನ ತಿಳಿಸ್ತಾ ಇದ್ರು. ಹಾಗಾಗಿ ನೀನು ನಿನ್ನ ಸ್ವರೂಪವನ್ನು ತಿಳಿ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಅದರಲ್ಲಿ ಸಿಕ್ಕಿ ಹಾಕೊಳ್ಬೇಡ. ಇದು ಒಂದು ಭಾಗ ಅಂತ ತಿಳ್ಕೊ ನಿನ್ನ ಜೀವನದಲ್ಲಿ. ಕರ್ತವ್ಯ ವಿಮುಖನಾಗಬೇಡ, ಕರ್ತವ್ಯವನ್ನ ಮಾಡ್ತಾ ಇರು. ಎಲ್ಲ ರೀತಿಯ ಸಾಮಾಜಿಕ ಪ್ರಾಪಂಚಿಕ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರು, ಪೋಷಣೆ ಆಗತಕ್ಕಂಥ ಕಾರ್ಯಗಳನ್ನು ಮಾಡ್ತಾ, ಅದ್ರ ಜೊತೆಯಲ್ಲಿ ನಿನ್ನ ತಿಳಿಯೋ ವಿಚಾರವನ್ನ ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡು. ದುಃಖ ಸಂತಾಪ ಕಷ್ಟ ಬಹು ಪಾವೈ. ಯಾರ್ಯಾರು ದೇಹ ಪಡೆದಿದ್ದಾರೋ ಜೀವನ ಪರ್ಯಂತ ಒಂದಲ್ಲ ಒಂದು ದುಃಖದಿಂದ ನರಳುತ್ತಾರೆ, ಒಂದಲ್ಲ ಒಂದು ಸಂತಾಪದಿಂದ ನರಳುತ್ತಾ ಇರ್ತಾರೆ, ಕಷ್ಟಗಳಿಂದ ನರಳುತ್ತಾ ಇರ್ತಾರೆ.
ಅದರೊಳಗೆ ಸುತ್ತುತ್ತಾ ಇದ್ದಾರೆ. ಇವಾಗ ಹೇಳ್ತಾ ಇದ್ದೀನಿ, ನನಗೆ ಕಷ್ಟ ಇಲ್ವಾ, ನನಗೇನೋ ಒಂದು ತೊಂದರೆ ಇದೆ, ಆರೋಗ್ಯದ ಸಮಸ್ಯೆ ಏನೋ ಇರುತ್ತೆ, ಸ್ವತಃ ಹೇಳ್ಕೊಂಬಿಟ್ರು ಕಬೀರ್ ಸಾಹೇಬ್. ಎಲ್ಲರಿಗೂ ದುಃಖ ಇದೆ, ಎಲ್ಲರಿಗೂ ಹೇಳಿದಲ್ಲ, ದೈಹಿಕ, ದೈವಿಕ, ಭೌತಿಕ, ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಮೊಟ್ಟ ಮೊದಲನಾಗಿ ನಾವು ಯೋಚನೆ ಮಾಡಿದ್ರೆ ಹಸಿವು ಬಾಯಾರಿಕೆ ಒಂದು ದುಃಖ. ಏನ್ ಸುಮ್ಮನೆ ಹಸಿವು ಬಾಯಾರಿಕೆನೇ ದುಃಖ ನೋಡಿ. ಹಸಿವು ನಾವು ಹೊಟ್ಟೆ ಹಸಿವಾದ ಏನು ಸುಖ ಇಲ್ಲ ಅಂದ್ರೆ ಹೊಟ್ಟೆ ಎಲ್ಲ ತಳಮಳಗೊಳ್ಳುತ್ತೆ, ದುಃಖ. ಏನಪ್ಪ ಏನು ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ, ಕುಡಿಯೋಕೆ ನೀರು ಸಿಗ್ಲಿಲ್ಲ ಅಂದ್ರೆ ದುಃಖ. ಈ ದುಃಖಗಳ ದೂರ ಆಗೋದಕ್ಕೆ ನಿನ್ನನ್ನು ನಿಲ್ತೀವಿ. ಯಾವ್ಯಾವ ರೀತಿ ದುಃಖ? ಮಕ್ಕಳು ಸತ್ತರೆ ದುಃಖ, ಶರೀರದಲ್ಲಿ ಗಾಯ ಆದರೆ ದುಃಖ, ಶರೀರದಲ್ಲಿ ಗಾಯ ಆದರೆ ದುಃಖ, ಪರಿವಾರದಲ್ಲಿ ಸತ್ತೋದ್ರೆ ದುಃಖ, ವೇದನೆ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ದುಃಖ, ಸಂತಾಪ, ವೇದನೆ ಎಲ್ಲ ಇರ್ತವೆ. ಅವ್ರು ಸ್ವಲ್ಪ ದುಃಖ ಇರ್ಬೋದು, ಇನ್ನೊಬ್ರು ಜಾಸ್ತಿ ದುಃಖ ಇರ್ಬೋದು, ಇನ್ನೊಬ್ಬರಿಗೆ ತಡೆಯಲಾರದಂಥ ವೇದನೆ, ನೋವು, ವೇದನೆ. ಇದೆಲ್ಲ ಬರೋದಕ್ಕೆ ಕಾರಣ ಏನು ಅಂದ್ರೆ ನೀನು ದೇಹ ಧಾರಣೆ ಮಾಡಿರೋದ್ರಿಂದ, ದೇಹ ಬಂದಿರೋದ್ರಿಂದ ದುಃಖ. ಪ್ರಾಣಿಗಳಿಗೆ ವಿಚಾರ ಮಾಡೋ ಶಕ್ತಿ ಇಲ್ಲ, ಅವು ಅನುಭವಿಸ್ತವೆ, ಪಾಪ ಹೇಳ್ಕೊಳಕ್ಕಾಗೋದಿಲ್ಲ. ಮನುಷ್ಯ ನೋಡಿ ಅವುಗಳಿಗೆ ಗಾಯ ಆದರೆ, ಅವಕ್ಕೆ ಇವಾಗ ಹಸುಗಳಿಗೆ ಗಾಯ ಆದರೆ ನೋಡ್ಕೊಂಡು ಎಲ್ಲ ವಾಸಿ ಮಾಡ್ತಾರೆ. ಅವು ಹೇಳ್ಕೊಳಕ್ಕಾಗಲ್ಲ, ಅವು ಅನುಭವಿಸ್ತವೆ, ಒಳಗಡೆನೇನು ಅನುಭವಿಸ್ತವೆ, ಕಣ್ಣೀರಾಗ್ತವೆ. ಗೊತ್ತಾ ಪ್ರಾಣಿಗಳು ಕಣ್ಣೀರಾಗ್ತವೆ. ಮನುಷ್ಯನಿಗೆ ಹೇಳ್ಕೊಳ್ಳೋ ಒಂದು ಶಕ್ತಿ ಇದೆ, ವಿಚಾರ ಮಾಡೋ ಶಕ್ತಿ ಇದೆ. ಹಾಗಾಗಿ ನೀನು ವಿಚಾರ ಮಾಡಿ ಈ ದುಃಖದಿಂದ ಬಿಡುಗಡೆಯಾಗತಕ್ಕಂಥ ಮಾರ್ಗವನ್ನ ಹೋಗು, ಮಾರ್ಗವನ್ನ ತೆಗೆದುಕೋ, ಮಾರ್ಗದಲ್ಲಿ ಹೋಗು, ಮಾರ್ಗದಲ್ಲಿ ಹೋಗು. ಸೋನಾ ಮಿಲೆ ಜೋ ಜರತ್ ಬುಜಾವೆ. ಮನುಷ್ಯ ಮನಸ್ಸು ಉರಿತಾ ಇದೆ, ರಾಗದ್ವೇಷ ದುಃಖಗಳಿಂದ ಸಂತಾಪ ಪಡ್ತಾ ಇದೆ. ಆ ಉರಿಯತಕ್ಕಂಥ ಬೆಂಕಿಯನ್ನ ಆರಿಸ್ಬೇಕಾದ್ರೆ, ತಣ್ಣಗೆ ಮಾಡ್ಬೇಕಾದ್ರೆ ಸದ್ಗುರುವಿನ ಜ್ಞಾನ ಮುಖ್ಯ. ಅದರಿಂದಲೇ ಇವೆಲ್ಲ ತಣ್ಣಗಾಗದು. ಹೇಳ್ತಾರೆ, ಮನುಷ್ಯಕ್ಕೆ ಜಲ್ತೆ ಹುಯೆ ಮನಕೋ ಶೀತಲ್ ಕರ್ನೆ ವಾಲ ಸದ್ಗುರು ಕಾ ಜ್ಞಾನ ಹೈ. ಅಂದ್ರೆ ಮನುಷ್ಯನ ದುಃಖವನ್ನ ನಿವಾರಣೆ ಮಾಡತಕ್ಕಂಥದ್ದು ಯಾವುದು ಅಂದ್ರೆ, ಆ 3 ವಿಧವಾದ ದುಃಖ ಇರೋದಲ್ಲ, ಆ ದುಃಖಗಳನ್ನ ನಿವಾರಣೆ ಮಾಡತಕ್ಕಂಥ ಯಾವುದು ಅಂದ್ರೆ ಸದ್ಗುರುವಿನ ಜ್ಞಾನ. ಅದು ಮಾತ್ರ ನಿವಾರಣೆ ಮಾಡ್ತದೆ. ಇನ್ನೆಲ್ಲ ನಿವಾರಣೆ ಮಾಡೋದು, ಕಾಯಿಲೆ ಬಂದ್ರೆ ಔಷಧಿ ತಗೊಳ್ಳೋದು ತಾತ್ಕಾಲಿಕ, ದೇಹ ಇರೋ ಇನ್ನೊಂದು ಕಾಯಿಲೆ ಉತ್ಪತ್ತಿ ಆಗುತ್ತೆ, ಅಲ್ಲ ತಾತ್ಕಾಲಿಕ. ಅದು ಮಾಡಲೇಬೇಕು, ಮಾಡಬಾರದು ಅಂತೇನಿಲ್ಲ. ಆ ನೋವನ್ನು ಸಹಿಸಿಕೊಳ್ಳೋ ಬದಲು ವಾಸಿ ಮಾಡಿಕೊಂಡು ಸ್ವಲ್ಪ ಓಡಾಡ್ತಾರೆ. ದೇಹನೇ ಬರ್ದಂಗೆ ಮಾಡ್ಕೊಂಡ್ಬಿಟ್ರೆ ಈ ದುಃಖಗಳೇ ಇರೋದಿಲ್ಲ. ಅದ್ಯಾವುದು ಅಂದ್ರೆ ಸದ್ಗುರುವಿನ ಜ್ಞಾನ. ಎಲ್ಲಿವರೆಗೂ ಸದ್ಗುರುವಿನ ಜ್ಞಾನ ಸಿಗೋದಿಲ್ವೋ ಮನುಷ್ಯನಿಗೆ, ಅಲ್ಲಿವರೆಗೂ ದುಃಖ ಅನುಭವಿಸ್ತಾನೆ ಇರ್ತಾನೆ, ಎಷ್ಟೇ ಜನ್ಮಗಳಾಗಲಿ. ದುಃಖಿಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ? ಯಾರು ಇಲ್ಲ. ಅದಕ್ಕೆ ಹೇಳಿದ್ದಾರೆ ಕಬೀರ್ ಸಾಹೇಬ್, ತನ್ನ ದರ ಸುಖಿಯ ಕೊಯ್ ನಹಿ ದೇಹ. ತನ್ನ ಅಂದ್ರೆ ದೇಹ. ದೇಹ ಅಂತ ಪಡೆದಂತ ವ್ಯಕ್ತಿಗಳು ಸುಖವಾಗಿರೋದನ್ನ ನಾನು ಇದುವರೆಗೂ ನೋಡ್ಲೇ ಇಲ್ಲ. ಎಲ್ಲೆಲ್ಲಿ ನೋಡಿದ್ರು ದುಃಖನೇ ಪಡ್ತಾ ಇದ್ದಾರೆ. ರಾಮನ ದುಃಖ ಪಟ್ಟ, ಸೀತೆನ ಹೊತ್ಕೊಂಡು ಹೋದ್ಮೇಲೆ. ಕೃಷ್ಣನ ಅನೇಕ ಪ್ರಸಂಗಗಳಲ್ಲಿ ದುಃಖಪಟ್ಟ. ರಾಜರ ಮಹಾರಾಜರು ಚಕ್ರವರ್ತಿಗಳೆಲ್ಲ ದುಃಖಪಟ್ಟರು. ಕಬೀರು ದೇಹ ಬಂದ ಮೇಲೆ ದುಃಖ, ಅವ್ರಿಗೂ ದುಃಖ ಇರುತ್ತೆ. ದೇಹ ಬಂದ ಮೇಲೆ ಏನೋ ಕಾಯಿಲೆ ಕಸಾಲೆ ಬಂದಿರುತ್ತೆ, ಬಂದಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ನೀವು ಹೇಳಿದ್ರಲ್ಲ,
ವಿಚಾರನ ಬಹಳಷ್ಟು ಜನ ನಂಬಲಿಲ್ಲ, ಬಹಳಷ್ಟು ಬೈಕೊಂಡ್ರು ಅಂದಾಗ ತೊಂದರೆ ಕೊಟ್ಟರಲ್ಲ, ತೊಂದರೆ ಕೊಟ್ಟಾಗ ಅವ್ರಿಗೆ ದುಃಖ ಆಗೇ ದುಃಖ ಆಗಿದೆ. ಆಗೇ ಆಗಿರುತ್ತೆ. ದುಃಖ ಆಗೇ ಆಗಿರುತ್ತೆ. ದೇಹಕ್ಕೆ ದುಃಖ ಆಗೇ ಆಗಿರುತ್ತೆ. ಅದನ್ನೇ ವಿಚಾರ ಮಾಡಿ ಮಾಡಿನೇ ಅವರಲ್ಲಿ ತನ್ನದರ ಸುಖ. ಯಾರು ಸುಖವಾಗಿರೋದನ್ನ ನೋಡಲಿಲ್ಲ, ದುಃಖ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅದನ್ನ ನೋಡಿನೇ ಅವ್ರು ಹೇಳೋದು. ಅವ್ರನ್ನ ತಮ್ಮದನ್ನ ನೋಡಿಕೊಂಡು ಬೇರೆಯವ್ರನ್ನ ನೋಡಿಕೊಂಡು ಅವರು ವಚನಗಳನ್ನ ಬರೆದಿರೋದು. ಎಲ್ಲಿವರೆಗೂ ಗುರು ಸಿಗೋದಿಲ್ವೋ, ಎಲ್ಲಿವರೆಗೂ ಇಂಥ ಜ್ಞಾನ ಸಿಗೋದಿಲ್ವೋ ಅಲ್ಲಿವರೆಗೂ ಮನುಷ್ಯನ ಇಲ್ಲಿ ಉರಿತಾ ಇರ್ತಕ್ಕಂಥ ಕಾಮಕ್ರೋಧ ಎಂಬ ಅರಿಷಡ್ವರ್ಗಗಳ ಬೆಂಕಿ ಆರೋದಿಲ್ಲ, ರಾಗದ್ವೇಷಗಳ ಬೆಂಕಿ ಆರೋದಿಲ್ಲ. ಮತ್ತು ಯಾವುದೇ ಸ್ಥಳಕ್ಕೆ ಹೋದ್ರೂ ಇಂಥ ಒಂದು ಆತ್ಮಜ್ಞಾನದ ಸ್ಥಳ ಹೊರತುಪಡಿಸಿ ಬೇರೆ ಎಲ್ಲೇ ಹೋದ್ರೂ ಸಹ ಆ ಬೆಂಕಿ ಆರೋದಿಲ್ಲ ಹೇಳ್ತಾರೆ. ದುಃಖೋಂ ಸೆ ಚುಟ್ಕಾರ ಅನ್ಯ ಜಗ ಕೈ ನಹಿ. ದುಃಖಗಳನ್ನ ನಿರ್ಮೂಲನೆ ಮಾಡತಕ್ಕಂಥ ಸ್ಥಳ ಎಲ್ಲೂ ಇಲ್ಲ ಜಗತ್ತಿನಲ್ಲಿ. ಗುರುಸ್ಥಾನ ಒಂದೇ. ಯಾಕೆ? ಅಲ್ಲಿ ಎಲ್ಲಾ ವಿಚಾರಗಳನ್ನ ತಿಳಿಸ್ತಾರೆ. ಜನನ ಆಗದ ಹಾಗೆ ಇರುವ ಹಾಗೆ ಉಪಾಯಗಳನ್ನ ತಿಳಿಸ್ತಾರೆ, ಆಚರಣೆಗಳನ್ನ ತಿಳಿಸ್ತಾರೆ, ಸ್ವರೂಪದ ಪರಿಚಯ ಮಾಡಿಸ್ತಾರೆ. ಪರಿಚಯ ಮಾಡಿಸಿದ್ಮೇಲೆ ಅದರ ಧ್ಯಾನದಲ್ಲಿ ಇರು ಅಂತ ಹೇಳ್ತಾರೆ. ಇದೇ ಸ್ಥಳದಲ್ಲಿ ದೇವಸ್ಥಾನದಲ್ಲಿ ಹೇಳ್ತಾರೆ ಇದನ್ನ. ಹಣ್ಣು ಕಾಯಿ ತಗೊಂಡು ಹೋದ್ರೆ ಒಂದು ಮಂಗಳಾರತಿ ಮಾಡ್ತಾನೆ, ತಟ್ಟೆ ಹಿಡಿತಾನೆ, ದಕ್ಷಿಣೆ ಹಾಕ್ತೀವಿ, ಕೈ ಮುಗಿತೀವಿ, ಬರ್ತೀವಿ. ಒಂದೆರಡು ಚೆನ್ನಾಗಿದೆ, ಒಂದೆರಡು ಮಾತು ಮಾತಾಡ್ತಾನೆ. ಪ್ರತಿದಿನ ಬರುವಂತಾಗ ಏನು ಸ್ವಾಮಿ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ, ಅಷ್ಟೇ. ಅಪರಿಚಿತರು ಹೋದಾಗ ಏನು ಮಾತಾಡಲ್ಲ, ಅಷ್ಟೇ. ಹಾಗೆ ನೋಡಿ ಇಲ್ಲಿ ಮಾತಾಡ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರ ಪ್ರಶ್ನೆ. ಎಲ್ಲಾರು ಅವ್ರು ಹೇಳ್ತಾವ್ರೆ, ನಾವು ಮಾತಾಡ್ತೀವಿ, ಅವ್ರು ಮಾತಾಡ್ತಾವ್ರೆ, ಇವ್ರು ಮಾತಾಡ್ತಾವ್ರೆ, ಇವ್ರು ಎದ್ದೋಗ್ಬಿಟ್ರು ಇವರು ಮಾತಾಡ್ತಾ ಇದ್ದವರು ಎಲ್ಲ ಮಾತಾಡ್ತಾ ಇರ್ತೀವಿ. ಆಮೇಲೂ ಮಾತಾಡ್ಕೊಳ್ತಾರೆ. ಸಂದೇಹ ನಿವಾರಣೆ. ಹಾ, ಅಲ್ಲೇನೋ ಮಾತಾಡ್ತಾರ ನಿಮ್ಗೆ? ನೀನ್ ಬಂದಿದ್ಯಪ್ಪ, ಬಾ ಕುತ್ಕೋ, ಚಾಪೆ ಹಾಕ್ತೀನಿ ಅಂತ ಹೇಳ್ತಾರ? ಆ ಮೂರ್ತಿ ಆರೋಗ್ಯವಾಗಿದ್ಯಾ ಅಂತ ಕೇಳ್ತಾರ? ಈಗ ಕೆಲವರು ಪ್ರಶ್ನೆ ಹಾಕಿದ್ರೆ ಬೇಜಾರ್ಕೊಂತಾರೆ. ನಾವೇನ್ ಬೇಜಾರು ಬೀಳಿಲ್ಲ. ಸಮಾಜಕ್ಕೆ ನಾನು ಹೇಳೋದು, ಸಮಾಜಕ್ಕೆ ಹಾಕ್ತಾರೆ ಅವ್ರು. ಪ್ರಶ್ನೆ ಹಾಕಿದ್ರೆ ಕೆಲವರು ಅದಕ್ಕೆ ಉತ್ತರನೂ ಕೊಡಲ್ಲ, ಬೇಜಾರ್ಕೊಂಡು. ಆದ್ರೆ ಭಗವದ್ಗೀತಾ ರಚನೆ ಆಗಿರೋದು ಪ್ರಶ್ನೆದಿಂದಾನೆ ಅಂತ. ಹೌದು, ಅದು ಭಗವದ್ಗೀತಾ ಹೌದು, ಪ್ರಶ್ನೆದಿಂದಾನೇ ಆ ಉತ್ತರ ಬಂದಿದ್ದು. ಹೌದು, ಭಗವದ್ಗೀತಾ ಅದು ಉತ್ಪತ್ತಿ ಆಗಿರೋದು ಪ್ರಶ್ನೆದಿಂದಾನೆ. ಪ್ರಶ್ನೋತ್ತರನೇ ಅವೆಲ್ಲ, ಪ್ರಶ್ನೋತ್ತರ. ಅದು ಸ್ವಲ್ಪ ಇವರೇನ ಸ್ವಲ್ಪ ಸೇರಿಸ್ಕೊಂಡು ಅದರಲ್ಲಿ ಸತ್ಯವಾದ ಕೆಲವು ವಿಚಾರಗಳನ್ನ ತಿಳಿಸಿದ್ದಾರೆ. ಅರ್ಜುನ ಪ್ರಶ್ನೆ ಹಾಕಿದಾಗ ತಾನೇ ಅವರೆಲ್ಲ ಹೇಳ್ತಾ ಇರೋದು. ಹೌದು, ಇಲ್ಲಾಂದ್ರೆ ಇಷ್ಟು ಗ್ರಂಥ ಆಗೋದೇ ಇಲ್ವಲ್ಲ. ಹೌದೌದು, ಖಂಡಿತ ಹೇಳ್ತಾನೆ. ಜ್ಞಾನದ ವಿಚಾರ ತಿಳಿಸಿದ್ದಾನೆ. ನಿನ್ನ ಆತ್ಮನೇ ದೊಡ್ಡದಪ್ಪ, ಅದಕ್ಕಿಂತ ಬೇರೆ ದೊಡ್ಡದಿಲ್ಲ, ಅದು ಸಾಯಿಸಕ್ಕಾಗಲ್ಲ, ಬೆಂಕಿನ ಸುಡಕ್ಕಾಗಲ್ಲ ಅಂತ ಏನೇನು ಹೇಳಿದ್ದಾನೆ. ಅದನ್ನ ತಗೊಳ್ಬೇಕು ಅಷ್ಟೇ, ಸಾರ ಶಬ್ದಗಳನ್ನು ತೆಗೆದುಕೊಳ್ಬೇಕು. ನೀನ್ ಕೆಲಸ ಮಾಡು, ಕರ್ಮ ಅಲ್ಲ ನನಗ್ ಬೀಳು, ಅದು ಫಲ ಅಲ್ಲ ನನಗ್ ಬೀಳು ಅಂದ್ರೆ ಅದು ತಪ್ಪು. ಆ ವಿಚಾರ ತಪ್ಪು, ಅದು ಬೇರೆಯವರು ಸೃಷ್ಟಿ ಮಾಡಿರೋದು. ಅದೇ ಕರ್ಮದ ಸಿದ್ಧಾಂತದಲ್ಲಿ ಹೇಳ್ತಾರೆ, ನೀನ್ ಮಾಡಿದ್ದು ನೀನು ಅನುಭವಿಸ್ಬೇಕು ಅಂತ. ಅದರಲ್ಲಿ ಯಾಕೆ ಹೆಂಗೆ ಸೇರಿಸಿದ್ರು? ಫಲಾಫಲಗಳನ್ನ ನಿರೀಕ್ಷೆ ಮಾಡಬೇಡ, ಫಲಾಫಲಗಳನ್ನು ನಾನು ಕೊಡ್ತೀನಿ ನೀನು ಅಂತ. ಫಲಾಫಲಗಳನ್ನ ನಾನು ನಿರೀಕ್ಷೆ ಮಾಡೋದು ಬೇಡ, ಮಾಡೋಣ, ನಿಷ್ಕಾಮದಿಂದ ಪೂಜೆ ಮಾಡೋಣ. ಆ ಫಲ ನಮಗೆ ವಾಪಸ್ ಬರೋದು, ಅವನೇನು ಹಂಚಕ್ಕೆ ಹೋಗೋದಿಲ್ಲ. ಇವ್ರಿಗಿಂತ ಫಲ, ಇವ್ರಿಗಿಂತ ಫಲ, ಅದೆಲ್ಲ ಸೇರಿಸಿರೋದು. ಕೆಲವು ಸತ್ಯವಾದ ಮಾತುಗಳಿವೆ ಭಗವದ್ಗೀತೆಯಲ್ಲಿ, ಅದು ತೆಗೆದುಕೊಳ್ಳಬೇಕು. ಅದಕ್ಕೆ ಉಪೇಂದ್ರ ಕೃಷ್ಣನು ತಿಳಿಸಿರ್ತಕ್ಕಂಥ ಜ್ಞಾನವನ್ನ ಅಳವಡಿಸ್ಕೊಳ್ಳಿ ಅಂದ್ರೆ ಅವನ್ನೇ ಪೂಜೆ ಮಾಡ್ತಾ ಕುಂತವ್ರೆ ಇವರು. ಅವನ್ನ ಪೂಜೆ ಮಾಡಿ, ಸಾಧಾರಣ ಭಕ್ತಿ ಏನೋ ಅದನ್ನ ಮೂಲಕ ಒಳ್ಳೇದು ನಡೆದ್ರೆ ಒಳ್ಳೆತನದಿಂದ ನಡ್ಕೊಳ್ಳಿ. ಆದರೆ ಭವಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ಸಾಂಖ್ಯ ಯೋಗನಲ್ಲಿ ತಿಳಿಸೋನಲ್ಲ, ತನ್ನನ್ನ ತಾನೆ. ಅದಕ್ಕೆ ಅವನು ಹೇಳ್ತಾನೆ,
ತ್ರೈಗುಣ್ಯ ವಿಷಯಾಸಕ್ತಿ, ತ್ರೈಗುಣ್ಯ ಅದೇನೋ ಶ್ಲೋಕ ಇದೆ. 3 ಕರ್ಮಗಳು, 3 ಗುಣಗಳಿಗೆ ಅತೀತನಾಗು. ಸತ್ವ ರಜ ತಮೋ ಗುಣಗಳು. ದ್ವಂದ್ವಗಳಿಗೆ ಅತೀತನಾಗು, ಮೇಲೆ ಬಾ, ಅದರಿಂದ ಆತ್ಮಜ್ಞಾನಿಯಾಗುವಂತ. ನೋಡಿ ಆ ಶ್ಲೋಕ ತಗೊಳ್ಳಿ. ಮತ್ತೆ ಹೇಳ್ತಾನೆ, ಉದ್ಧಾರವನ್ನ ನೀನೇ ಮಾಡ್ಕೊಳ್ಬೇಕಪ್ಪ, ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಗುರು ಸಹ ಮಾರ್ಗದರ್ಶಕ ನಿನಗೆ, ಗುರು ಮಾರ್ಗದರ್ಶಕ. ಆದ್ರೆ ನೀನು ಮಾಡ್ಬೇಕಾಗಿರೋದು ಆಚರಣೆ ನೀನು ಅಳವಡಿಸ್ಕೊಳ್ಬೇಕಾಗಿರೋದು ನೀನು. ಮಾರ್ಗದರ್ಶಕ, ಅವನ್ನ ಪೂಜೆ ಮಾಡಬೇಕು ನಾವು, ಇಲ್ಲ ಅಂತ ಹೇಳಿಲ್ಲ. ನಮ್ಗೇನು ಗೊತ್ತಿಲ್ಲ ವಿಚಾರಗಳು, ತಿಳಿಸ್ತಾನೆ. ಅದಕ್ಕೆ ಗುರು ಪೌರ್ಣಮಿ ಪ್ರಶ್ನೆ ಕೇಳ್ಬಿಟ್ಟು, ಇದಕ್ಕೆ ಮುಂಚೆ ಇಲ್ಲ ಗುರುಗಳು ಅಂತ ನೀವು ಅಲ್ಲೂರ ಇದ್ರು, ಅಗಸ್ತ್ಯರಿದ್ರು, ಕಪಿಲ ಗುರುಗಳಿದ್ರು, ಬೇರೆ ಬೇರೆ ಎಷ್ಟೊಂದು ಜನ ಇದ್ರು ಗುರುಗಳು. ಆಚರಣೆ ಅಲ್ಲಿಂದ ಬಂತು, ಅದನ್ನ ತಗೊಂಡ್ರು ವೇದವ್ಯಾಸದ ಆಚರಣೆ. ವೇದವ್ಯಾಸದಿಂದ ಆ ಕಡೆಯಿಂದ ಆಚರಣೆ ತೆಗೆದುಕೊಂಡ್ರು. ಅದಕ್ಕೆ ಮೊದಲು ಗುರುಗಳಿದ್ರು, ಅವರು ಪೂಜೆ ಪುನಸ್ಕಾರಗಳೆಲ್ಲ ನಡೆಯೋದು. ವಿಶೇಷವಾದ ಒಂದು ದಿನ ಗೊತ್ತು ಮಾಡಿದ್ರು ವೇದವ್ಯಾಸರು, ಹುಟ್ಟಿದ ದಿನ ಮಾಡೋಣ ಅಂತ. ಯಾರೋ ಮಾಡಿದ್ರು, ಅದ್ರ ಮೂಲಕ ಎಲ್ಲ ಗುರುಗಳು ಪೂಜೆ ಮಾಡ್ತಾರೆ, ಒಳ್ಳೇದೇ. ಅವ್ರ ಗುರುಗಳನ್ನ ಪೂಜೆ ಮಾಡ್ತಾರೆ, ಸಮಾಜದ ಗುರುಗಳನ್ನ ಪೂಜೆ ಮಾಡ್ತಾರೆ, ಅದು ಒಳ್ಳೇದೇ. ಗುರು ಹಿರಿಯರನ್ನ ಪೂಜೆ ಮಾಡಬೇಡಿ ಅಂತೇಳಿ ಕಬೀರ್ ಸಾಹೇಬ್ ಹೇಳಿ ಮಾಡಿ. ಯಾವುದೇ ಮತದವನಾದ್ರೂ ವೈರಾಗ್ಯದಿಂದ ಕೂಡಿದ್ರೆ, ಯಾವುದೇ ಧರ್ಮದವನಾದ್ರೂ ವೈರಾಗ್ಯದಿಂದ ಕೂಡಿದ್ರೆ, ವೈರಾಗ್ಯ ಆಚರಣೆ ಮಾಡ್ತಾ ಇದ್ರೆ ಅವನನ್ನ ನೀನು ಗೌರವಿಸು. ಇವ್ನು ನಮ್ಮ ಕಬೀರ್ ಪಂತ ಅಲ್ಲಪ್ಪ ಅಂತೇಳಿ ಅವನ್ನ ಅಲ್ಲಿಗೆಳೆಯೋದು ಬೇಡ. ಅವನು ಮಹಾತ್ಮರೇ. ಯಾರು ವೈರಾಗ್ಯ ಆಚರಣೆಯಿಂದ ಇದ್ದಾರೆ ಅವರೆಲ್ಲ ಮಹಾತ್ಮರೇ. ಅವನು ಯಾವ ಕೃಷ್ಣನ ಪೂಜೆ ಮಾಡ್ಕೊಂತಾನ, ರಾಮನ ಪೂಜೆ ಮಾಡ್ಕೊಂತಾನ, ಅದು ಅವನಿಗೆ ಗೊತ್ತಿಲ್ಲ, ಮಾಡ್ತಾವನೆ. ಗೌರವಿಸೋ ಅವ್ರನ್ನ, ಮನುಷ್ಯರನ್ನ ಗೌರವಿಸೋ, ಅದೇ ಮಾನವೀಯತೆ. ಕಬೀರ್ ಸಾಹೇಬ್ ಹೇಳಿರೋದು ಅಲ್ಲಿಗೆಳಿಬೇಡ, ಯಾರನ್ನು ಅಲ್ಲಿಗೆಳಿಬೇಡ. ಇದೇ ಒಂದು ಇದರಲ್ಲಿ ಹೇಳ್ತಾರೆ, ನೀನು ನಿನ್ನ ಒಂದು ಧಾರ್ಮಿಕ ಭಾವನೆಯಿಂದ, ರಿಲಿಜಿಯಸ್ ಸೆಂಟಿಮೆಂಟ್ ಇಂದ ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಡಬೇಡ. ನಿನ್ನಲ್ಲಿರ್ತಕ್ಕಂಥ ರಿಲಿಜಿಯಸ್ ಧಾರ್ಮಿಕ ಭಾವನೆ ಏನಿದೆಯೋ ಅದು ನೀನು ಅಳವಡಿಸ್ಕೊಂಡು ಅದ್ರಲ್ಲಿ ಆಚರಣೆಯಲ್ಲಿರೋ, ಅದ್ರ ಆಚರಣೆಯಲ್ಲಿರೋ. ನಂದೇ ದೊಡ್ಡದು ಅಂತೇಳಿ ಬೇರೆಯವ್ರನ್ನೆಲ್ಲ ಅಲ್ಲಗಳೆಯೋದು ಅವೆಲ್ಲ ಮಾಡಕ್ ಹೋಗ್ಬೇಡ, ಅದೆಲ್ಲ ಪಾಪ. ಕೈ ಬೀಸ್ಕೊಂಡು ನಡೆಯುವಂಥ ಸ್ವಾತಂತ್ರ್ಯ ನಿನಗಿದೆ. ಕೈ ಬೀಸ್ಕೊಂಡು ನಡಿ, ನೀನು ಬೀಸ ಕೈ ಇನ್ನೊಬ್ಬರ ಮಕ್ಕಳಿಗೆ ತಗಲ್ದಾಗ ನೋಡು. ಹಂಗೆ ಆ ರೀತಿಯಾಗಿ ನಾವು ವರ್ತನೆ ಮಾಡಬೇಕು. ಕಬೀರ್ ಸಾಹೇಬ್ ಭಾಳ ಅದರ ಅಭಿಲಾಷ ಸಾಹೇಬ್, ಯಾರನ್ನು ದ್ವೇಷ ಮಾಡಬೇಡಪ್ಪ, ನೀನು ಈ ಮಾರ್ಗಕ್ಕೆ ಬಂದಿದ್ದೆ, ಈ ಮಾರ್ಗದಲ್ಲಿ ನಡಿ, ಎಲ್ಲರನ್ನ ಗೌರವಿಸು, ಗೌರವದಿಂದ ಕಾಣು, ಅಲ್ಲಿಗೆಳಿಬೇಡ. ಇನ್ನೊಂದು ಪಂಥ, ಇನ್ನೊಂದು ಧರ್ಮ ಯಾವುದೇ. ಹಾಗಾಗಿ ಹೇಳ್ತೇನೆ, ಇಂಥ ಒಂದು ಜಗ ನೀನು ಎಲ್ಲೂ ಸಿಗಲ್ಲ, ಬಿಡುಗಡೆ ಆಗತಕ್ಕಂಥ. ಅದು ಸದ್ಗುರುವಿನ ಗುರುಸ್ಥಾನ ಮಾತ್ರನೇ. ಅನೇಕ ಜನ ಗುರುಗಳಿದ್ದಾರೆ ಪ್ರಪಂಚದಲ್ಲಿ ಇದ್ದಾರೆ ಅನೇಕ ಜನ ಗುರುಗಳು. ಯಾರು ಇಂಥ ಶಬ್ದಗಳನ್ನ ತಿಳಿಸ್ತಾ ಇದ್ದಾರೋ ಅಲ್ಲಿ ಹೋದ್ರೆ, ಇಲ್ಲೇ ಅಂತಲ್ಲ, ಎಲ್ಲನಾಗಲಿ, ಕಾಶಿಯಲ್ಲಿ ಹೋಗ್ತೀಯೋ, ಬುರಾನ್ಪುರದಲ್ಲಿ ಹೋಗ್ತೀಯೋ, ಅಲಹಾಬಾದ್ಗೆ ಹೋಗ್ತೀಯೋ, ಇಂಥ ವಿಚಾರಗಳನ್ನ ಎಲ್ಲನ ತಿಳಿಸ್ಲಿ ಹೋಗಿ, ಅದು ಗುರುಸ್ಥಾನ. केवल सच्चे सद्गुरु की शरण में जीव पूर्ण सुखी हो सकता है. सच्चे ಅಂದ್ರೆ ಸತ್ಯವಾದ ಗುರು, ಅವರ ಶರಣಕ್ಕೆ ಹೋದ್ರೆ ಪೂರ್ಣವಾದ ಸುಖ ಸಿಗುತ್ತೆ, ಪೂರ್ಣವಾದ ಸುಖ. ಆದ್ರೆ ಮತ್ತೆ ಹುಟ್ಟದ ಹಾಗೆ ನಮ್ಮ ಸ್ವರೂಪದಲ್ಲಿ ನಿಂತು ಸುಖವನ್ನು ಪಡೆಯುವ ಒಂದು ಅವಕಾಶ ಸಿಗುತ್ತೆ. ಅವ್ರು ಶರಣಕ್ಕೆ ಹೋದ್ರೆ ಕಲ್ಪಿಸಿಕೊಡ್ತಾನೆ, ತೋರಿಸ್ಕೊಡ್ತಾನೆ. ಹಾಗಾಗಿ ಇಂಥ ಗುರುನ ನೀನು ಆಶ್ರಯಿಸಪ್ಪ. ಅವಿವೇಕದಿಂದ, ಸ್ವಾರ್ಥದಿಂದ ಎಲ್ಲೂ ವರ್ತಿಸ್ಬೇಡ. ಅದು ನಿನ್ಗೆ ದುಃಖಕ್ಕೆ ಕಾರಣ ಆಗುತ್ತೆ.
ಅದು ನಿನಗೆ ದುಃಖಕ್ಕೆ ಕಾರಣ ಆಗುತ್ತೆ. ನಿಸ್ವಾರ್ಥನಾಗಿರು. ಎಲ್ಲಿ ಹೇಳ್ತಾರೆ ಸ್ವಾರ್ಥ ಕಾಮ್ ಕಿಯೇ ಬಿನ ನಹೀ ಚಲ್ತಾ. ಸ್ವಾರ್ಥ ಇರಬೇಕು ಯಾರಲ್ಲಿ? ನಮ್ಮ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡೋದ್ರಲ್ಲಿ, ನಮ್ಮ ಊಟ ನಾವು ದಕ್ಕಿಸಿಕೊಳ್ಳೋದ್ರಲ್ಲಿ, ನಮ್ಮ ಊಟ ನಾವು ಪಡೆಯೋದ್ರಲ್ಲಿ ಸ್ವಾರ್ಥ ಇರಬೇಕು. ಆದರೆ ಜ್ಞಾನದ ವಿಚಾರದಲ್ಲಿ ಜ್ಞಾನ ತಿಳ್ಕೊಳ್ಳೋ ವಿಚಾರದಲ್ಲಿ ಸ್ವಾರ್ಥ ಇರಬೇಡ. ಇವಾಗ ನೋಡಿ ಅವ್ರು ಮಾಡಿದ್ದಾರೆ, ಎಲ್ಲರೂ ಜ್ಞಾನ ತಿಳಿಲಿ ಅಂತ. ನಾಗರಾಜಪ್ಪ ಅವರು, ಮನೆಯವರು, ಅವರೆಲ್ಲರೂ ಸೇರಿ ಮಾಡಿದ್ದಾರೆ ಜ್ಞಾನ ತಿಳಿಲಿ, ನಿಸ್ವಾರ್ಥ. ಆ ರೀತಿಯಾಗಿ ನಿಸ್ವಾರ್ಥ ಜೀವನವನ್ನು ನಡೆಸೋದು. ಮಾನವೀಯತೆಯಿಂದ ಗುಣದಿಂದ ಇರು. ಮಾನವೀಯತೆ ಗುಣದಿಂದ ಇರು. ವ್ಯವಹಾರದ ವಿಚಾರದಲ್ಲಿ ನಾನು, ನನ್ನದು ಇವೆಲ್ಲ ಇರಲಿ ಹೇಳ್ತಾರೆ. केवल व्यवहार को संपादित करने के लिए अपना पराया मानना ठीक है. ಇವ್ರು ನಮ್ಮವರಪ್ಪ ಇರ್ಲಿ, ಎಲ್ಲರೂ ನಮ್ಮವ್ರೆ ಅಂತ ಎಲ್ಲರೂ ನಾವು ತಂದು ತುಂಬ್ಕೊಳಕ್ಕಾಗಲ್ಲ. ಏನ್ ಸ್ವಾಮಿ? ಅಪನ ಪರಾಯ, ನಮ್ಮದು ಬೇರೆಯವ್ರದ್ದು. ವ್ಯವಹಾರಕ್ಕೆ ಅನುಗುಣವಾಗಿ ಇರಲಿ. ಆದ್ರೆ ಜ್ಞಾನದ ವಿಚಾರಕ್ಕೆ ಬಂದಾಗ ಎಲ್ಲರೂ ನನ್ನ ಹಾಗೆ ಚೈತನ್ಯ ಜೀವಿಗಳು, ಎಲ್ಲರೂ ಜ್ಞಾನ ಪಡೆಯಲು ಅರ್ಹರು. ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ಸಹ ಜ್ಞಾನವನ್ನ ಪಡೆಯಬೇಕು. ಅವರಿಗೆ ಸಹಕಾರ ಕೊಡು. ಈ ರೀತಿಯಾಗಿ ನೀನು ಜೀವನ ನಡೆಸು. ದೇಹ ಹೋದ್ಮೇಲೆ ನನ್ನವರು ಇಲ್ಲ, ಬೇರೆಯವರು ಇಲ್ಲ. ನನ್ನವರು ಇಲ್ಲ, ಬೇರೆಯವರು ಇಲ್ಲ, ಅಷ್ಟೇ. ದೇಹ ಹೋದ್ಮೇಲೆ ಏನ್ ಮಾಡ್ತಾರೆ? ಸಂಬಂಧಿಕರು ತಗೊಂಡು ಹಾಕ್ತಾರೆ. ಅವಾಗ ಯಾರು? ನಮ್ಮ ಮಿತ್ರರು, ಬೇರೆಯವರು, ಅವರೆಲ್ಲ ನೋಡ್ತಾರೆ, ಏನಿಲ್ಲ. ಹಾಗಾಗಿ ಈ ರೀತಿ ನೀನು ಜೀವನದಲ್ಲಿ ನಡ್ಕೊಳ್ಬೇಕಪ್ಪ. ಅಹಂಕಾರ ಬಿಡ್ಬೇಡ. ಬರೀ ನೋಡಿ ಇದೇ ವಿಚಾರ. ಪ್ರತಿ ಅಧ್ಯಾಯದಲ್ಲಿ ಇದನ್ನು ಬಿಟ್ಟು ಅವ್ರು ಏನು ಹೇಳೋದಿಲ್ಲ. ಅದಕ್ಕೊಂದು ಬೇರೆ ಬೇರೆ ಉದಾಹರಣೆಗಳ ಮೂಲಕ ತಿಳಿಸ್ತಾರೆ. ಅಹಂಕಾರ ಬಿಡು, ಮಾಯೆ ಬಿಡು, ಮೋಹ ಬಿಡು, ಮಾಯಾ ವಸ್ತುಗಳಲ್ಲಿ ಮೋಹ ಬಿಡು, ರಾಗದ್ವೇಷಾದಿಗಳನ್ನು ಬಿಡು. ಇದನ್ನ ಬಿಟ್ಟು ಆ ಸರ್ಕಲ್ ಬಿಟ್ಟು ಅವ್ರು ಎಲ್ಲೂ ಹೋಗಿಲ್ಲ. ಸತ್ಕರ್ಮ ಮಾಡು, ರಾಗದ್ವೇಷಗಳನ್ನು ಬಿಡು. ಇವೆಲ್ಲ ಸುಳ್ಳು. ಮೈಥುನ, ಮೋಹ, ಮಮತಾ, ಸ್ವಾದ, ಗಂಧ, ಸ್ಪರ್ಶ, ಶಬ್ದ, ಸ್ತ್ರೀ, ಪತಿ, ಹಣ, ಭವನ, ಸನ್ಮಾನ, ಇವೆಲ್ಲ ಸುಳ್ಳು, ಜೂಟ ಆಸ್ ರಹಿ ಜಗಲಾಗಿ. ಇವುಗಳಲ್ಲಿ ಸುಖ ಹುಡುಕ್ತಾ ಇದ್ದಾರೆ ಮನುಷ್ಯ. ಏನೋ ಮೈಥುನದಲ್ಲಿ ಸುಖ, ಮಾಯಾ ವಸ್ತುಗಳಲ್ಲಿ ಮೋಹ, ಅದರಲ್ಲಿ ಸುಖ, ರುಚಿ, ಅದರಲ್ಲಿ ಸುಖ ಹುಡುಕ್ತಾ ಇದ್ದಾನೆ. ರುಚಿಯಾದ ಊಟ ನಾಲ್ಗೆ ಮೇಲೆ ಎಷ್ಟೊತ್ತಿರುತ್ತೆ? ಸ್ವಲ್ಪ ಹೊತ್ತೆ. ಗಂಧ ಅಂದ್ರೆ ಸುವಾಸನೆಯಲ್ಲಿ ಸುಖ ಹುಡುಕ್ತಾ ಇದ್ದಾನೆ. ಸ್ಪರ್ಶದಲ್ಲಿ ಸುಖ ಹುಡುಕ್ತಾ ಇದ್ದಾನೆ, ಶಬ್ದದಲ್ಲಿ ಸುಖ ಹುಡುಕ್ತಾ ಇದ್ದಾನೆ, ಸ್ತ್ರೀಯಲ್ಲಿ ಪುರುಷ ಸುಖ ಹುಡುಕ್ತಾನೆ, ಸ್ತ್ರೀಯಲ್ಲಿ ಸುಖ ಹುಡುಕ್ತಾ ಇದ್ದಾರೆ, ಮಕ್ಕಳಲ್ಲಿ ಸುಖ ಹುಡುಕ್ತಾ ಇದ್ದಾರೆ, ಸನ್ಮಾನ, ಮನೆ, ಇವುಗಳಲ್ಲಿ ಸುಖ ಹುಡುಕ್ತಾ ಇದ್ದಾರೆ. ಇವೆಲ್ಲ ಮೂರ್ಖತೆ. ಸುಖ ಇದೆ, ಎಲ್ಲ ಕ್ಷಣಿಕ.
ಎಲ್ಲ ಕ್ಷಣಿಕ. ಮನೆ ಚೆನ್ನಾಗಿ ಕಟ್ಟಿಸ್ಬಿಟ್ಟಿದೀವಿ ನಾವು, ನಮಗೆ ಬೇಕಾದಂಗೆ ಮನೇಲಿ ನೋಡ್ತಾ ಕುತ್ಕೊಂತೀವಿ 24 ಗಂಟೆ ಕೆಲಸ ಕಾರ್ಯಗಳನ್ನ ಬಿಟ್ಟು. ಸಂತೋಷ ಸ್ವಲ್ಪ ದಿನ ಆದ್ಮೇಲೆ ಬೇರೆ ಕಡೆ ಅದು ಸಂತೋಷ ಹೋಗುತ್ತೆ, ಬೇರೆ ಕಡೆ ಹುಡುಕೊಂಡು ಹೋಗುತ್ತೆ ಸಂತೋಷ. ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲ ಕ್ಷಣಿಕ ಸುಖ ಅಂತ ಅದಕ್ಕೆ ಹೇಳೋದು. ಮತ್ತೆ ಮನಸ್ಸು ಬೇರೆ ಸುಖವನ್ನು ಹುಡುಕಕ್ಕೆ ಹೋಗುತ್ತೆ, ಅದು ಬಿಟ್ಟು ಇನ್ನೊಂದು, ಅದು ಬಿಟ್ಟು ಇನ್ನೊಂದು, ಹೀಗೆ ಬದಲಾವಣೆ ಆಗ್ತದೆ. ದುಂಬಿ ಹೇಳಿದ್ರಲ್ಲ, ದುಂಬಿ ಪರದೆ ಹೂವಿನಿಂದ ಹೂವಿಗೆ ಹಾರುತ್ತಾ ಇದೆ. ಹಾಗಾಗಿ ನಿನ್ನಲ್ಲೇ ಸುಖ ಇದೆ, ನಿನ್ನಲ್ಲೇ ಸುಖ ಇದೆ. ಗೋಧು ಸ್ವಾಮಿ ದೊಡ್ಡ ಗುರುಗಳು, ಅವ್ರು ನೇರವಾಗಿ ಹೇಳ್ತಾರೆ ರಾಮಾರ್ಜುನರು, ಓದು, ಪೂಜಾ ಜೂಟು, ಸಹಿತ ಅವ್ರಿಗೆ ಒಂದು ಅವ್ರ ಜೂಟ್ ಅಂತಿರತಕ್ಕಂಥದ್ದು ಆ ಪದ ಅವ್ರಿಗೆ ತಟ್ಟಲ್ಲ. ಯಾಕೆ ಕಟ್ಟದು? ಗೋಧುಗುರು ಸ್ವಾಮಿ ಅವ್ರಿಗೆಲ್ಲ ಇಷ್ಟ, ಅವ್ರನ್ನೆಲ್ಲ ಇದು ಮಾಡ್ತಾರಲ್ಲ ಅದೆಲ್ಲ ಜೂಟ್ ಯಾವುದು ಕಟ್ಟಲ್ಲ. ತಟ್ಟಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ತಟ್ಟಬಿಡಿ. ನಾನು ಅವ್ರಿಗೆ ನೀವು ಇದು ಮಾಡ್ತೀನಿ ಅಂತಾರೆ, ಯಾವುದು ತಟ್ಟಲ್ಲ. ತಟ್ಟಲ್ಲ. ಹಾಗೆ ಹೇಳಿಲ್ಲ, ಏನು ಮಾತಾಡೋದಿಲ್ಲ ಅದು ಸ್ವಾಮಿ. ಆತ್ಮಜ್ಞಾನ ತಿಳಿದುಕೊಂಡ ಮೇಲೆ, ಆತ್ಮಜ್ಞಾನದ ಮಾರ್ಗದಲ್ಲಿ ನಡೆದ ಮೇಲೆ ಅವೆಲ್ಲ ಅವಶ್ಯಕತೆ ಇಲ್ಲ. ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಏನೋ ಬಂಧು ಬಳಗ ಕರೀತಾರೆ, ಹೋಗ್ತೀವಿ, ಅವ್ರ ಜೊತೆ ಇರ್ತೀವಿ. ಸಮಾಜ ಬೇಕು, ಬಂಧು ಬಳಗ ಬೇಕು, ಅವರೆಲ್ಲ ಈ ಜ್ಞಾನದಲ್ಲಿ ಇಲ್ವಲ್ಲ, ಅವ್ರಿಗೆ ಅದೇ ದೊಡ್ಡದು. ಏನ್ ಸ್ವಾಮಿ? ಹೋಗ್ತೀವಿ, ಅವ್ರ ಜೊತೆ ಇರ್ತೀವಿ, ನೋಡ್ತೀವಿ, ಮಾಡ್ತೀವಿ, ಅಷ್ಟೇ. ಸತ್ಯ ಹೇಳೋದಕ್ಕೆ ಏನು ಭಯ? ಆದ್ರೆ ಹೌದು, ಅವ್ರಿಗೆಲ್ಲ ಇಡಿಸೋದಿಲ್ಲ ಅಂದ್ರೆ ಅವ್ರಿಗೆ ಆ ಸಂಸ್ಕಾರ ಇಲ್ಲ, ಕೇಳೋವಂಥ ಸಂಸ್ಕಾರ ಇಲ್ಲ, ಕೇಳಿ ತಿಳ್ಕೊಳ್ಳೋವಂಥ ಸಂಸ್ಕಾರ ಇಲ್ಲ. ಹಾಗಾಗಿ ಅವ್ರಿಗೆ ಅದು ಇಡಿಸೋದಿಲ್ಲ. ಆಮೇಲೆ ನೀವು ಎರಡೂ ಕೇಳಿರೋದ್ರಿಂದ ನೀವು ಯೋಚನೆ ಮಾಡ್ಬೋದಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಎರಡೂ ನೋಡಿರೋದ್ರಿಂದ, ಎರಡೂ ಗೊತ್ತಿರೋದ್ರಿಂದ ನಾವು ಅದರಿಂದ ಬಂದಿದ್ದಲ್ವಾ, ಹ್ಮ್. ನಾವು ಕೂಡ ಎಲ್ಲ ಅದನ್ನ ಮಾಡ್ಕೊಂಡೇ ಬಂದಿದ್ದು. ಗೊತ್ತಿಲ್ಲ, ಮಾಡ್ಕೊಂಬಂದ್ವಿ. ಗೊತ್ತಾದ್ಮೇಲೆ ಮಾಡಲ್ಲ. ನಮ್ಗೆ ಯಾರು ದೇವರು ಅಂದ್ರೆ ಗುರುಗಳೇ ದೇವರು, ಅಷ್ಟೇ. ನಮಗೂ ಇದೆ. ಆದರೆ ಇವಾಗ ಏನಾಗೈತೆ ಅಂದರೆ ನಾನು ಸದಾಶಿವ ಮರಿತಾವ್ನೆ ತಲೆ ಚೆನ್ನಟ್ಲುಂದಿ ಅನ್ನೋ ಲೆಕ್ಕಕ್ಕೆ ಹೇಳ್ತಾರೆ. ಅದು ಸಮಾಜ. ಸಮಾಜ ಅದಕ್ಕೆ ನಾವು ಹೇಳ್ತಾರೆ. ನಟನೆ ಮಾಡ್ಬೇಕು ನಾವು. ನನ್ನ ಮುಂದೆ ನನ್ನ ಮುಂದೆನೂ ಆಡ್ತಾರೆ ಅವರು. ಯಡಿಯೂರಪ್ಪ ಅದಕ್ಕೆ ನಟನೆ ಮಾಡಬೇಕು ನಾವು. ಅದಕ್ಕೆ ಪ್ರಶ್ನೆ ಕೇಳೋದಂತೆ ನಮ್ಮ ಸ್ವಾಮಿಗಳನ್ನ, ನಾವು ಬಂಧು ಬಳಗದ ಜೊತೆ ಹೋಗ್ತೀವಿ ದೇವಸ್ಥಾನಗಳಿಗೆ, ಆವಾಗ ನೀವು ಅದಕ್ಕೆಲ್ಲ ಕೈ ಮುಗಿಬೇಡಿ ಹಾಗೆ ಹೀಗೆ ಅಂತ ಹೇಳ್ತೀರಲ್ಲ, ಅವಾಗೆಲ್ಲ ಅವರೆಲ್ಲ ಅನ್ಕೊಳ್ಳ ಅಂದ್ರೆ, ಮುಗಿಯಮ್ಮ ನಿನ್ ಗುರು ನೀನ್ ನೆನ್ಸ್ಕೊಂಡು ಮುಗಿ ಅಷ್ಟೇ. ನಿಮ್ ವಿದ್ಯೆ ಅವ್ರ ಹತ್ರ ಹೇಳಕ್ಕೆ ಹೋಗ್ಬೇಡ್ರಿ. ನಿನ್ ಗುರುನ ನೀನ್ ನೆನ್ಸ್ಕೊಂಡು ಮುಗಿ. ಅದಕ್ಕೇನೆ ಹೇಳಿದ್ದು, ಹೇಳಿದ್ನಲ್ಲ ಉದಾಹರಣೆ, ಬಂಧು ಬಳಗ ಕರೀತಾರೆ ದೇವಸ್ಥಾನ ಮಾಡಿದ್ವಿ, ನಾವು ದೇವ್ರು ಮಾಡ್ತಾ ಇದ್ದೀವಿ ಅಂತ, ಹೋಗಿ ಜೊತೆಯಲ್ಲಿ ಇರಿ, ಅವ್ರಂಗೆ ಇರಿ. ಅಷ್ಟೇ. ಅವೆಲ್ಲ ಸೂಕ್ಷ್ಮ ನಟನೆ ಮಾಡ್ಬೇಕು ನಾವು. ಗಂಡಸಿಗೆ ಸೀತೆ ಪಾಠ ಹಾಕಿರ್ತಾರೆ, ಅವ್ನ್ ಹೆಂಗಸು ಅಂದ್ಕೊಳಲ್ಲ, ಗಂಡಸೆ ನಾನು ಒಂದ್ ಗಂಟೆ ನಾಟಕ ಹಂಗೆ ಆಡ್ತಾನೆ. ಆದ್ರೆ ನಮ್ಮ ಜ್ಞಾನ, ನಾವು ತಿಳಿದಿರೋ ಜ್ಞಾನವನ್ನ ದೃಢವಾಗಿ ಧಾರಣೆ ಮಾಡ್ಕೊಂಡು ನಡೆದ್ರೆ ಖಂಡಿತ ಮುಕ್ತ. ಕೃಷ್ಣನೂ ಅದೇ ಹೇಳಿದ್ದು, ಆತ್ಮಜ್ಞಾನಿಯಾಗು ಅಂದ್ರೆ ಅದನ್ನೇ ಅರ್ಥ. ಬಿಡುಗಡೆ ಆಗ್ತೀಯಪ್ಪ, ಇದೆಲ್ಲ ಬಿಡುಗಡೆ ಆಗ್ತೀಯ. ಇಲ್ಲ ಅಂದ್ರೆ ಹುಡ್ತಾ ಇರ್ತಾ ಸಾಯ್ತು. ಇವರೆಲ್ಲ ಸೃಷ್ಟಿ ಮಾಡ್ಕೊಂಡ್ರು, ಅದಕ್ಕೆ ನಾನಾ ಶ್ಲೋಕಗಳೆಲ್ಲ ಸೃಷ್ಟಿ ಮಾಡ್ಕೊಂಡ್ರು. ಅವನೆಷ್ಟು ಬರುತ್ತ ಇವರೆಷ್ಟು ತಿಳ್ಕೊಂಡ್ರು. ನೀವು ಯಾವಾಗ ಅವ್ರ ಹತ್ರ ಹೇಳ್ತಾ ಇದ್ರೆ ನಿಮ್ಗೆ ಅಡ್ಡಿ ಪಡಿಸ್ತಾರೆ, ಇದ್ ಬರ್ದಾಗ ಏನು ಹೇಳಕ್ಕೋಬೇಡಿ. ಹೇಳಿದ್ರು ಸ್ವಲ್ಪ ನನಗೆ ಹೇಳಲೇಬೇಡ್ರಿ. ಅಲ್ರಿ ಕಿವುಡನ್ ಮುಂದೆ ಕಿಂದ್ರಿ ಬಾರಿಸಿ ಸಪ್ತ ಸ್ವರಗಳು ನುಡಿಸ್ತಾ ಇದೀನಿ ಚೆನ್ನಾಗಿದ್ಯಾ ಅಂದ್ರೆ ಏನಂತ ನಾವು ಚೆನ್ನಾಗೈತೆ ಅಂತ. ಅಪ್ಪಡ ಕಿವುಡ. ಇದು ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಹೂ ಅನ್ಬೇಕು. PA ಮಿನಿಸ್ಟರ್ PA ಏನಯ್ಯ ಇವತ್ತು ಎಷ್ಟು ನಿಶಬ್ದವಾಗಿ ಕೇಳಿದ್ರಯ್ಯ ನನ್ನ ಸ್ಪೀಚು, ಭಾಳ ಖುಷಿ ಆಗುತ್ತಯ್ಯ ಅಂತಂದ್ರೆ ಮಿನಿಸ್ಟರ್ PAಗೆ, ಸರ್ ಇವತ್ತು ನಿಮ್ಮ ಭಾಷಣ ಮಾಡಿದ್ದು ಕಿವುಡು ಶಾಲೆ ಒಳಗೆ ಅಂತ.
ಅವ್ರಿಗೇನು ಗೊತ್ತಾಗ್ತದೆ, ಅದಕ್ಕೆ ಸೈಲೆಂಟಾಗಿ ಕೂತಿದ್ರು. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಒಂದು ವಿಚಾರ ಈಗ ಹಾಕಿದ್ದೀನಿ, ಸದ್ಗುರು ಜಗ್ಗಿ ದೇವರು ಕಬೀರ್ ಗ್ರೂಪ್ ಹಾಕಿದ್ದೀನಿ. ಯಾವುದಾದ್ರೂ ನೀವು ಸಾಧನೆ ಮಾಡಬೇಕಾದ್ರೆ, ಯಾವುದಾದ್ರೂ ನಿಮಗೆ ಗಳಿಸ್ಬೇಕಾದ್ರೆ ಪ್ರತಿನಿತ್ಯ ಸಾಧನೆ ಮಾಡ್ಬೇಕಂದ್ರೆ, ಈಗ ನಾವು ವಾರ ಪೂರ್ತಿ ಮಾಡಿದ್ರೆ ಸಂಬಳ ಕೊಡೋದು ಸಾಹುಕಾರರು, ಎಷ್ಟು ದಿನ ಮಾಡಿರ್ತೀವೋ ಅಷ್ಟು ದಿನ ಕೊಡ್ತಾರೆ ಅಲ್ಲ ಸ್ವಾಮಿ. ಹಾಗೆ ಪ್ರತಿನಿತ್ಯ ಸಾಧನೆ ಮಾಡಬೇಕು. ಏನಾದ್ರು ತಿಳಿದ್ರೆ ಅದನ್ನ ಅಳವಡಿಸ್ಕೊಳ್ಳೋದು, ಅದರಂತೆ ನಡೆಯೋದು ಸಾಧನೆ. ಏನ್ ಸ್ವಾಮಿ? ಆಮೇಲೆ ಹಿಂದೆ ಮಾಡಿದ್ದೆ 3 ದಿವಸ ಅವರು ಬಿಟ್ಟು ಬಿಟ್ಟು ಮಾಡಿದ್ರೆ ಅದು ಸಾಧನೆ ಅಲ್ಲ ಅಂತ ಹಾಕೋರು. ಕಲಿಸ್ತಾನೆ ಪ್ರಾಕ್ಟೀಸ್ ಮಾಡು ಅಂತಾರೆ, ಬಿಟ್ಬಿಡ್ಬೇಡ ಸಿಕ್ಕೊಂಡ್ಬಿಡ್ತೀಯ ಅಂತಾರೆ. ಹಾಗಾಗಿ ಏನ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದಾಗ ಅದರಲ್ಲಿ ನಮಗೆ ದಕ್ಷತೆ ಬಂದ್ಬಿಡುತ್ತೆ, ಶ್ರದ್ಧತೆ ಬರ್ತದೆ, ಪರ್ಫಾರ್ಮೆನ್ಸ್ ಕೊಟ್ಬಿಡ್ತೀವಿ ನಾವು. ನಮಗೆಲ್ಲ ಹೇಳ್ತಾ ಇದ್ದೀವಿ, ನಾವೆಲ್ಲ ಅದರಲ್ಲಿ ತೊಡಗಿಸ್ಕೊಂಡಿದ್ವಿ ಕೆಲಸನ ತೊಡಗಿಸ್ಕೊಂಡಾಗ ಕೆಲಸದಲ್ಲೇ ಶ್ರದ್ಧೆ ಜಾಸ್ತಿ ಕೊಟ್ಟಿದ್ವಿ. ಹೆಂಗ್ ಮಾಡ್ತಾ ಇದ್ವೋ ಕೆಲಸ ಗೊತ್ತಿಲ್ಲ, ಆ ಓಡಾಡ್ಕೊಂಡೇ ಇದೀವೋ ನಾವೆಲ್ಲ. ಎಲ್ಲ ಕೆಲಸದಲ್ಲೂ ಅದಾಗುತ್ತೆ, ಅದು ಸಾಲ. ನಾವು ಅದು ಪ್ರಯತ್ನ ಶ್ರದ್ಧೆ ಆಗ್ತದೆ. ಹಾಗೆ ನೀವು ಅಷ್ಟೇ, ಏನಾದರೂ ಹೇಳಿದಾಗ ಸಾಧನೆ ಮಾಡಬೇಕು. ನಾವು ಅಷ್ಟೇ, ಬಿಡು ಅಂತ ಹೇಳಿದಾಗ ಬಿಡೋದು ಸಾಧನೆ ಮಾಡಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಇದ್ದಾಗ ಖಂಡಿತ ನಮಗೆ ಫಲ ಕೊಟ್ಟೆ ಕೊಡುತ್ತೆ. ಸದ್ಗುರು ಜಗ್ಗಿ ದೇವ ಅದೇ ಹೇಳಿದ್ರು, ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಕೆಲಸ ಆಗಲಿ ಪ್ರಯತ್ನ ಮಾಡಿ, ಅದರಲ್ಲಿ ಫಲಿತಾಂಶ ಸಿಗುತ್ತೆ ನಿಮಗೆ. 2 ದಿನ ಮಾಡೋದು, 2 ದಿನ ಬಿಡೋದು, 2 ದಿನ ಮಾಡೋದು, 2 ದಿನ ಬಿಡೋದು, ಅವೆಲ್ಲ ಬೇಗ ಅದು ಫಲಿತಾಂಶ ರಿಸಲ್ಟ್ ಕೊಡಲ್ಲ. ಈಗ ರಿಸಲ್ಟ್ ಬೇಕು ಅಂದರೆ ಪಕ್ಕ ಸತತವಾಗಿ ಮಾಡಿದಾಗ ರಿಸಲ್ಟ್ ಕೊಡುತ್ತೆ, ರಿಸಲ್ಟ್ ಖಂಡಿತ ಕೊಡುತ್ತೆ. ಅದಕ್ಕೆ ಸಾಧನೆ ಮಾಡಬೇಕು, ಅದನ್ನೇ ಸಾಧನೆ. ಅಳವಡಿಸ್ಕೊಳ್ಳೋದು, ನಡೆಯೋದು. ಬಿಡು ಅಂದಾಗ ಬಿಡಬೇಕು, ಧೂಮಪಾನ ಬಿಡಬೇಕು ಅಂದರೆ ಬಿಡಬೇಕು. ಅಷ್ಟು ದೃಢತೆಯಿಂದ ಇದ್ದಾಗ ಖಂಡಿತ ರಿಸಲ್ಟ್ ಸಿಗುತ್ತೆ. ಸ್ವಾಮಿ, ಹಾಗಾಗಿ ಮಾಡೋಣ, ಪ್ರಯತ್ನ ಮಾಡೋಣ. ಬೋಲಿಯೇ ಶ್ರೀ ಸತ್ಯನಾಮ ಆದಿ ಕಬೀರ್ ಸಾಹೇಬ್, ಗುರು ಶ್ರೀ ಹನುಮಾನ್ ಸಾಹೇಬ್, ಮಾತಾ ಜಿ, ಸರ್ವ ಸಂತ ಧ್ಯಾನ ಮೂಲಂ ಗುರುದೇವ ತುಮಕೋ ವಂದನಿಯೇ